ಪಲ್ಲವ ಪ್ರೇಮದ ಮೇಘ ಸಂದೇಶಗೆ ನಲಿಯೇ ಕದಂಬ ಮಯೂರ ಮಯೂರ ಮಯೂರ. ಪಲ್ಲವ ಪ್ರೇಮದ ಮೇಘ ಸಂದೇಶಕ್ಕೆ ನಲಿಯೇ ಕದಂಬ ಮಯೂರ ಮಯೂರ ಮಯೂರ. ಪ್ರೇಮ ಪಲ್ಲವಿಗೆ ಕದಂಬ ವೀಣೆಯ ಸುಸ್ವರ ಸೇರಿತು ಮಾನಸದಿ. ಪ್ರೇಮ ಪಲ್ಲವಿಗೆ ಕದಂಬ ವೀಣೆಯ ಸುಸ್ವರ ಸೇರಿತು ಮಾನಸದಿ. ಸುಸ್ವರ ಸೇರಿತು ಮಾನಸದಿ ಮಾನಸದಿ. ಮತ್ತೆ ಮೊಳಗಿತು ಕ್ರಾಂತಿಯ ಕಹಳೆ ಮಯೂರನ ಮಾನಸದಿ. ಮತ್ತೆ ಮೊಳಗಿತು ಕ್ರಾಂತಿಯ ಕಹಳೆ ಮಯೂರನ ಮಾನಸದಿ. ಮಯೂರನ ಮಾನಸದಿ ಮಯೂರನ ಮಾನಸದಿ. ನೀವು ಮಯೂರ ಹಾಗಿದ್ರಿ ಇಲ್ಲಿಗೆ ಬಂದ್ರಲ್ಲ, ಇಲ್ಲಿಗೆ ಬರಬೇಕು ಅಂತ ಬಂದವರಲ್ಲ, ಸ್ಥಳದ ಬದಲಾವಣೆ ಆದದ್ದು ವ್ಯತ್ಯಾಸ ಆಗಿ ಹೋಯ್ತು. ಹೌದಾ ಮಯೂರ? ವಂಶವೈರಿ ನೀವು ತಾನೇ ನಿಮ್ಮ ಬಂಧಿಸಿ. ವಂಶವೈರಿ ನೀವು ತಾನೇ ನಿಮ್ಮ ಬಂಧಿಸಿ. ಧ್ವಂಸ ಗೈಯೇ ದನಿಯ ಗೈವೆಯೇನ ಗೈವಿರಿ. ಬಿಚ್ಚುಗತ್ತಿ ಭಟರ ಪಡೆಯು ಸುತ್ತುವರಿದಿದೆ. ಬಿಚ್ಚುಗತ್ತಿ ಭಟರ ಪಡೆಯು ಸುತ್ತುವರಿದಿದೆ. ಕೊಚ್ಚಿ ಕೊಲುವರೀಗ ನಿಮ್ಮ ನುಡಿಯದೇನಿದೆ. ಮಯೂರ, ರಾಜಕುಮಾರಿ, ನಿಮ್ಮ ವರ್ತನೆ ನನಗೆ ವಿಚಿತ್ರವಾಗಿದೆ. ಯಾಕೆ? ಕದಂಬರಾದ ನಿಮಗೂ ಪಲ್ಲವರಾದ ನಮಗೂ ಇರುವಂತಹ ದ್ವೇಷ ಏನು ಅಂತ ಗೊತ್ತು ತಾನೆ. ವಂಶವೈರಿಯಾದ ನಿಮ್ಮನ್ನು ಹುಡುಕಾಡಲು ಸುಖವಾಗಿ ನಮ್ಮವರು ಎಷ್ಟೋ ಮಂದಿ ಪ್ರಯತ್ನಿಸುತ್ತಿದ್ದಾರೆ. ಯಾರ ಕಣ್ಣಿಗೂ ಬೀಳಲಿಲ್ಲ. ನಾನಿರುವ ಈ ಏಕಾಂತ ಮಂದಿರಕ್ಕೆ ಬಂದ್ರಲ್ಲ, ಅರಮನೆ ಕಾವಲು ಭಟರು ಎಷ್ಟೋ ಮಂದಿ ಬಿಚ್ಚುಗತ್ತಿಯನ್ನು ಹಿಡಿದು ಕಾಯುತ್ತಿದ್ದಾರೆ. ಹೌದು, ಇರಬಹುದು, ಕಾವಲು ಭಟರು ಇರಬಹುದು. ರಾತ್ರಿ ನಿದ್ರೆ ಮಾಡುದಿಲ್ಲ. ಆದ್ರೆ ರಾತ್ರಿ ಕಾವಲುಗಾರರು ಅಂತ ಪ್ರತ್ಯೇಕ ಇದ್ದಾರೆ. ಹೆಚ್ಚೇನು ಅವರಿಗೂ ತಿಳಿಯದಂತೆ ಎಲ್ಲಿಯಾದ್ರೂ ಕಣ್ಣಿನ ರೆಪ್ಪೆ ತಾನಾಗಿ ಮುಚ್ಚೀತೆ ಎನ್ನುವ ಆ ಕಾರಣಕ್ಕಾಗಿ ಎಣ್ಣೆ ಹಾಕಿ ಕಾಯ್ತಾರೆ ಗೊತ್ತಾ. ನಾನು ಆದ್ದರಿಂದಲೇ ದಾರಿ ಬದಲಿಸಿದ್ದೇನೆ. ಕೋಟೆಯ ಹಿಂಬದಿಯಲ್ಲೊಂದು ಮರ ಬೆಳೆದಿದೆಯಲ್ಲ, ಆ ಮರ ಏರಿ ಕಿಟಕಿಗೆ ಹಾರಿ ಒಳಗೆ ಬಂದವ ನಾನು. ಓಹೋ, ಅದಿರ್ಲಿ, ಇಲ್ಲಿಗೆ ಬಂದ್ರಲ್ಲ, ಹೇಗೆ ತಪ್ಪಿಸಿಕೊಂಡು ಹೋಗ್ತೀರಿ? ಬಂದ ಹಾಗೆ ಆಗುದಿಲ್ಲ. ನಾನೀಗ ಸ್ವಲ್ಪ ಬಬ್ಬೆ ಹಾಕಿದ್ರೆ ಸಾಕು, ಅವರೆಲ್ಲ ಓಡಿ ಬರ್ತಾರೆ, ನಿಮ್ಮ ತಲೆ ಕಡಿತಾರೆ. ಅವರನ್ನು ಪ್ರತಿಭಟಿಸುವಂತ ಸಾಮರ್ಥ್ಯ ನಿಮಗುಂಟೆ? ಏನ್ ಮಾಡ್ತೀರಿ ಬಂದ್ರೆ? ವರೆಯಲ್ಲಿ ಕರಮಾಳವು ತೋಳಿನಲ್ಲಿ ಇರುವುದೈ ನನಗೆ ಬಲವು. ಬರಲಿ 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 ಬಲ್ಲ ಬರಪಡೆಯು ಎದುರಿಸುವ ತರ ಹರಿಸಲಾರೆ ನಾನೇ. ರಾಜಕುಮಾರಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಅದಕ್ಕೂ ಮೊದಲು ನನಗೊಂದು ಉಪಕಾರ ಮಾಡಬೇಕು. ಏನು? ಸತ್ಕುಲ ಪ್ರಸೂತೆಯಾದಂತಹ ಹೆಣ್ಣೊಬ್ಬಳ ಸನ್ನಿಧಿಗೆ ಒಬ್ಬ ಪುರುಷನಿಂದ ಅನ್ಯಾಯ ಅಪಚಾರ ಆಯಿತು ಅಂತಾದ್ರೆ ಆ ಅಪರಾಧದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ನಿಮ್ಮ ಸನ್ನಿಧಿಗೆ ಅಸಭ್ಯ ವ್ಯವಹಾರ ಆಗ್ಲಿಲ್ವಲ್ಲ, ಇಲ್ಲ. ಇಷ್ಟು ಒಪ್ಪಿಗೆ ಕೊಟ್ರೆ ಸಾಕು. ಏನು ಕೂಗ್ತೀರಾ, ಜನ ಕರಿತೀರಾ? ನೋಡಿ ನನ್ನ ವರೆಯಲ್ಲಿ ಇದು ಕರವಾಲ. ಯಾರು ಕೊಟ್ಟದ್ದು ಗೊತ್ತಾ? ನಿಮ್ಮ ಹಿರಿಯಣ್ಣ ಕುಮಾರ ವಿಷ್ಣು ಕೊಟ್ಟ ಕರವಾಲ. ನನ್ನ ತೋಳಿನಲ್ಲಿ ಬಲವೂ ಇದೆ. ನೋಡೋಣ, ನಾಳೆ ಅಂದ್ರೆ ಏನಾಗಬೇಕೋ ಅದು ಇವತ್ತೇ ಆಗ್ತದೆ ಅಂತ ತೀರ್ಮಾನಿಸ್ತೇನೆ. ನಿಮ್ಮ ಧ್ವನಿ ಎಷ್ಟು ಗಟ್ಟಿದೆ ಅಂತ ಪರೀಕ್ಷೆ ಮಾಡ್ತೇನೆ. ಕೂಗಿ ನೋಡೋಣ. ಬರ್ಲಿ. ಸ್ವರ ಇದೆ ಅಂತ ಬೊಬ್ಬೆ ಹಾಕುವುದ ನಾನು? ನೀವೇ ಹೇಳಿದ್ದಲ್ಲ. ಬೊಬ್ಬೆ ಹಾಕ್ತೇನೆ ಅಂತ ಹೇಳಿದ್ದು. ಬೊಬ್ಬೆ ಹಾಕಿದ್ದೇನಾ? ಇಲ್ಲ. ಹೊಡೆಯೋದಿಲ್ವಾ ಬೊಬ್ಬೆ? ಬೇಡ, ಇನ್ನೊಂದು ಉಪಕಾರ ಮಾಡಿ. ಮತ್ತೆ ಇಂತಹದ್ದೇ ಆಗುವುದು ಬೇಡ. ಏನಾಗಬೇಕು? ನಿಮ್ಮ ಹಿರಿಯಣ್ಣ ಮಲಗಿದ ಕೋಣೆ ಯಾವುದು? ಓಹೋ, ಹಾಗಿದ್ರೆ ಅಣ್ಣನನ್ನು ನೋಡ್ಲಿಕ್ಕೆ ಬಂದದ್ದು? ನಾನು ಬಂದದ್ದು ಅದಕ್ಕೆಪ್ಪ. ಇಲ್ಲಿಗೆ ಬಂದದ್ದು ನಾನಿದ್ದಲ್ಲಿಗೆ. ಹೌದು. ಅಣ್ಣ ಬೇಕಿತ್ತ ನಿಮಗೆ? ಹೌದು. ಅಣ್ಣ ಈಗ ಅರಮನೆಯಲ್ಲಿ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಅವರು ಬೇಟೆಗೆ ಹೋಗಿದ್ದಾರೆ ವಿಂಧ್ಯಕಾನನದತ್ತ. ರಾತ್ರಿ ಅಲ್ವಾ, ಬರ್ಲಿಕ್ಕಿಲ್ವಾ? ಅವರು ಬೇಟೆಗೆ ಹೋದ ಮೇಲೆ ಕಾಡಿನಲ್ಲಿ ಸುಕ್ಕಿಕೊಂಡಿರುವಂತಹ ಪ್ರಾಣಿಗಳನ್ನೆಲ್ಲ ನಾಶ ಮಾಡುವುದರೊಂದಿಗೆ ಅವರ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಬೇಟೆ ಆಡಬೇಕು. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಯೋಚನೆ ಮಾಡಬೇಡಿ, ಅರಮನೆ ಉಳಿಯುವುದಕ್ಕೆ ವ್ಯವಸ್ಥೆ ಉಂಟು. ಉಳ್ಕೊಳ್ಳಿ. ರಾಜಕುಮಾರಿಯಾದ ನಾನೇ ಮುಂದಾಗಿ ನಿಂತು ನಿಮ್ಮ ಸೇವೆ ಮಾಡ್ತೇನೆ. ಯಾವ್ಯಾವ ಹೊತ್ತಿಗೆ ಏನೇನು ಬೇಕು ಅದನ್ನೆಲ್ಲ ಒದಗಿಸಿ ಕೊಡ್ತೇನೆ. ಅವರ ಬುದ್ಧಿವಂತಿಕೆ ಅನ್ನೋದು ಇದನ್ನೇ. ನಾನು ಶತ್ರು ಎನ್ನುವುದು ಗೊತ್ತಾಗಿದೆ. ಬೆಳಗಾಗುವವರೆಗೆ ಸುದ್ದಿ ಇಲ್ಲದೆ ಇಟ್ಟುಕೊಂಡು ಬೆಳಗಾದ ಮೇಲೆ ನನ್ನನ್ನು ಮುಗಿಸಿ ಬಿಡುವ ಯೋಚನೆ ಅಲ್ವಾ? ಅಲ್ಲ, ಮುಗಿಸುವ ಆ ಯೋಚನೆ
ಆಲೋಚನೆ ಇದ್ದದಿದ್ರೆ ಈಗಲೇ ನಾನು ಬೊಬ್ಬೆ ಹಾಕುವುದಿಲ್ಲ ಇದ್ದೆ. ಬೇಡ, ನಾನು ಉಳಿಲಿಕ್ಕೆ ಬಂದವನಲ್ಲ, ನನ್ನ ಉದ್ದೇಶ ಬೇರೆ ಉಂಟು. ಮತ್ತೆ ಬಾಗಿಲು ತೆಗೆಯೋ ಕೆಲಸಕ್ಕೆ ಹೋಗುದು ಬೇಡ, ಬಂದು ದಾರಿ ಉಂಟು ನನಗೆ. ಅಲ್ಲ, ಕುಡಿಯುವುದಕ್ಕೋ ತಿನ್ನುವುದಕ್ಕೋ ಸಂಕೋಚ ಮಾಡಿಕೊಳ್ಳಬೇಡಿ. ನಾನು ನಿಮ್ಮ ನೆಂಟನು ಅಲ್ಲ, ಹಿತೈಷಿಯೂ ಅಲ್ಲ, ಹೊರಟೆ. ಮುಂದೆ ಯಾಕೆ ನೆಂಟರಾಗಬಾರದು? ಆ ಮಯೂರನ ದೃಢ ನುಡಿಗೆ ಮನದಿ ಹರ್ಷಿಸಿ ಆ ಮಯೂರನ ದೃಢ ನುಡಿಗೆ ಮನದಿ ಹರ್ಷಿಸಿ ಕಾಮಿನಿಯ ಮನ ಸೂರೆಗೊಳಲು ಕಾಮಿನಿಯ ಮನಸೂರೆಗೊಳಲು ಪ್ರೇಮ ಸಲೀಲವು ಚಿಮ್ಮಲು ಅಂತರಾಳದಿ ಪ್ರೇಮ ಸಲೀಲವು ಚಿಮ್ಮುತ್ತೀರೆ ಅಂತರಾಳದಿ ಬಾಳ ಬಗೆ ಹೊಂಗನಸ ಕಾಣುತ್ತಿದ್ದಳು ಅಬಲೆ ಆ ಆ ಪ್ರೇಮ ಮೂರುತಿ ಈತನೇ ನಗೆ ಪ್ರೇಮ ಮೂರುತಿ ಈತನೇ ನಗೆ ಬಾಳಿಯೇ ತಾ ಗೆಳೆಯನಾದೊಡೆ ಎನ್ನ ಬಾಳ ಗೆಳೆಯ ತಾನಾದೊಡೆ ಬಾಳು ಭವ್ಯವು ಬಾಳು ಭವ್ಯವು ಏಸು ಧನ್ಯಳೋ ದಿವದೊಳು ಮಾಳು ಭವ್ಯವು ಮಾಳು ಭವ್ಯವು ಏಸು ಧನ್ಯಳು ಬಾಳಲಿ ಆ ಆ ಆ ಬಾಳು ಭವ್ಯವು ಏಸು ಧನ್ಯಳು ಬಾಳಲೆನ್ನು ತಲಬಲೆಯು ನನ್ನ ಅಂತರ್ಯದ ಅನ್ನಿಸಿಕೆಯನ್ನು ಇವರಲ್ಲಿ ಹೇಳಿಕೊಳ್ಳಬೇಕೆಂಬುದಾಗಿ ಮನ ಮಾಡಿದ್ದೇನೋ ಸತ್ಯ. ಅವರಿಗೆ ಮಾತ್ರ ನಿಲ್ಲುವ ವ್ಯವಧಾನವೇ ಇಲ್ಲದೆ ಹೋಯಿತಲ್ಲ. ಅವರಾದರೂ ಮನ ಮಾಡಬಹುದು ಅಂತ ನಾನು ತಿಳಿದುಕೊಂಡಿದ್ದೆ. ಹಾಗಿದ್ರೆ ನಾನೊಂದು ವಾಕ್ಯ ಓದಿ ತಿಳಿದುಕೊಂಡದ್ದು ಸುಳ್ಳಾಗಿ ಹೋಯಿತಲ್ಲ. ಹೆಣ್ಣನ್ನು ಹೊನ್ನನ್ನು ಹಣ್ಣಾದ ಫಲಗಳನ್ನು ಕಣ್ಣಲ್ಲಿ ಕಂಡು ಮನದಲ್ಲಿ ಬಯಸದಿಹ ಅಣ್ಣಗಳು ಯಾರು ಈ ಪ್ರಪಂಚದಲ್ಲಿ? ಇವರು ಬಯಸಲಿಲ್ಲ.
ಸಂತೋಷ ಪಡಬೇಕು. ಯಾಕಂದ್ರೆ ಇಂಥವರಿಗೆ ಮಾತ್ರ ಗಂಡು ಅಂತ ಹೇಳಬೇಕು. ಹೆಣ್ಣೊಬ್ಬಳನ್ನು ಏಕಾಂತ ಸ್ಥಳದಲ್ಲಿ ಕಂಡಾಗಲೂ ಇವರ ಮನಸ್ಸು ವಿಚಲಿತವಾಗಲಿಲ್ವಲ್ಲ. ಇವರ ಸತಿಯಾಗಿ ಬಾಳುವ ಯೋಗ ನನ್ನ ಪಾಲಿಗೆ ಬಂದಿದೆ ಎನ್ನುವಾಗ ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ. ಆದರೆ ನಮ್ಮ ಆರಾಧ್ಯ ದೇವಿ ಕಾಮಾಕ್ಷಿ, ಆಕೆಗೆ ಒಂದು ಹರಕೆ ಹೊತ್ತುಕೊಳ್ತೇನೆ. ಆದಷ್ಟು ಬೇಗ ಮಯೂರನ ಸತಿ ನಾನಾದೆ ಅಂತಾದ್ರೆ 2 ರತ್ನದ ಕಡಗವನ್ನು ಮಾಡಿಸಿ ನಮ್ಮ ಕುಲದೇವಿಗೆ ಹಾಕಿ ಬಿಡ್ತೇನೆ. ತಾಯಿ, ಆದಷ್ಟು ಬೇಗ ಅಂಥ ಕಾಲ ಬರ್ಲಿ ಅಮ್ಮ, ಬರ್ಲಿ ನನ್ನ ಪಾಲಿಗೆ. ಹರುಷದಳು ಮೃಗ ಬೇಟೆಯಾಡುವುದಂದ್ರ ಪಾಸೂನು. 3 ದಿಕ್ಕಿನ ಮೃಗಬೇಟೆಯನ್ನು ಮುಗಿಸಿದ್ದೇನೆ. ವಿಶ್ರಾಂತಿಗಾಗಿ ಕುಳಿತುಕೊಂಡಾಗ ಯಾರದು ಬರುವುದು? ಕಾಣುತ್ತಲೆದೋ ಧಿಮ್ಮನೆದ್ದು ನಮಸ್ಕಾರ ಸ್ವಾಮಿ. ಕರೆ ತಂದು ಗುಳ್ಳಿರಿಸಿ ಬರಬೇಕು. ಉಪಚರಿಸಿ ನೀವು ಬರ್ತೀರಿ ಅನ್ನುವಂತ ಸುದ್ದಿ ನಮಗೆ ಮೊದಲಾಗಿ ಸಿಕ್ಕಿದ್ದೆ. ಆದರೂ ನಿರ್ದಿಷ್ಟವಾಗಿ ಇಂತಹ ಸಮಯಕ್ಕೆ ಬರ್ತೀರಿ ಅಂತ ನಮಗೆ ಗೊತ್ತಿರಲಿಲ್ಲ. ಬಹಳ ಸಂತೋಷವಾಯಿತು. ಆದ್ರೆ ಜೊತೆಗೊಂದು ಬೇಸರವೂ ಆಯ್ತು. ನನ್ನ ನಿಮ್ಮ ಭೇಟಿ ಎನ್ನುವುದು ಈ ಕಾಡಿನಲ್ಲಾಯ್ತಲ್ಲ ಹೇಳಿ. ಅರಮನೆಯಲ್ಲಿದ್ದಾಗ ನೀವು ಬಂದದ್ದೇ ಆಗಿದ್ರೆ ಭವ್ಯವಾದಂತಹ ಸ್ವಾಗತದಿಂದ ನಿಮ್ಮನ್ನು ಬರಮಾಡಿಕೊಂಡು ರಾಜ ಮರ್ಯಾದೆಯಿಂದ ನಿಮ್ಮನ್ನು ಉಪಚರಿಸಿ ಒಂದೇ ಆಸನದಲ್ಲಿ ಇಬ್ಬರು ಕುಳಿತು ಸ್ನೇಹಿತರಾಗಿ ಸಮಾನವಾಗಿ ಸಂತೋಷವನ್ನು ಅನುಭವಿಸಬಹುದಿತ್ತು. ಆದ್ರೆ ಇಲ್ಲೇನಿದೆ ಹೇಳಿ, ಆದ್ರೂ ಇದ್ದದ್ರಲ್ಲೇ ಉಪಚರಿಸಿದ್ದೇನೆ. ಇದೆ, ನಾನು ಇಷ್ಟು ಮಾತಾಡ್ತಾ ಇದ್ದೇನೆ, ಕುಳಿತುಕೊಳ್ಳುವುದಕ್ಕೆ ಸ್ಥಳ ತೋರಿಸಿದ್ದೇನೆ. ಏನು ಅರ್ಥ ಆಯ್ತು ಬಿಡಿ. ಏನೇ ಉಪಚಾರ ಮಾಡಿದ್ರು ಶತ್ರುಗಳು ಎನ್ನುವಂತಹ ಜಾಗ್ರತೆಯನ್ನು ನೀವು ವಹಿಸ್ತಾ ಇದ್ದೀರಿ. ಬರಮಾಡಿಕೊಂಡು ಅಂತ ಮೋಸ ಮಾಡುವಂತಹ ಅಭ್ಯಾಸ ನನ್ನದ್ದಲ್ಲ. ಬಿಚ್ಚು ಮನಸ್ಸಿನಿಂದ ಹೇಳಿ. ನಾನು ಯಾರು ಅಂತ ಗೊತ್ತಾದ್ರೆ ಬಹುಶಃ ನನ್ನ ಹತ್ರ ಮಾತೇ ಆಡ್ತಿರ್ಲಿಲ್ವ ಏನು? ಯಾಕೆ? ಹಾಗೆ ನಮಗೂ ನಿಮಗೂ ಅಂತ ಬಾಂಧವ್ಯ ಉಂಟು. ಬರೇ ಕೇವಲ ಯಾವುದೋ ಒಂದು ಪ್ರಕರಣದಲ್ಲಿ ಶತ್ರುತ್ವ ಅಲ್ಲ. ನಾನು ನಿಮ್ಮ ಶತ್ರುವೇ, ಯಾರು ಅಂತ ಕೇಳಬೇಡಿ, ಯಾಕೆ ಬಂದೆ ಅಂತ ಕೇಳಿ. ಹಾಗಿದ್ರೆ ನೀವು ಯಾರು ಅಂತ ಗೊತ್ತಿಲ್ಲದೆ ಇಷ್ಟೆಲ್ಲ ಉಪಚಾರ ಮಾಡಿದ್ದು ಅಂತ ಹೇಳಿದ್ರೆ ಅಷ್ಟೇ, ಮತ್ತೇನು? ಗೊತ್ತಿದೆ ಸ್ವಾಮಿ. ವರಕದಂಬರ ವಂಶ ಚಂದಿರ ವರಕದಂಬರ ವಂಶ ಚಂದಿರ ದರುಶನದ ಸೌಭಾಗ್ಯ ಒದಗಿತು. ತವ ದರುಶನದ ಸೌಭಾಗ್ಯ ಒದಗಿತು. ಪರಮತೋಷವು ಪರಮತೋಷವು ಬಂದ ಕಾರ್ಯವದೇನು ಬೇಡಿ. ನಿಮ್ಮ ಹಿನ್ನೆಲೆ ಏನು, ನೀವು ಯಾರು ಎನ್ನುವುದು ಸಂಪೂರ್ಣವಾಗಿ ನಮಗೆ ಗೊತ್ತಿದೆ ಸ್ವಾಮಿ. ಬನವಾಸಿಯವರು ನೀವು, ಕದಂಬ ವಂಶಸ್ಥರು ನೀವು, ಚಂದ್ರವರ್ಮನ ಔರಸ ಪುತ್ರರು ನೀವು. ಮಾತ್ರ ಅಲ್ಲ, ಮಯೂರ ಶರ್ಮರಲ್ಲ, ಮಯೂರ ವರ್ಮರು ನೀವು. ಸಮಯವನ್ನು ಸಾಧಿಸಿ ಪಲ್ಲವರಾದಂತಹ ನಮಗೆ ಮಣ್ಣು ಮುಕ್ಕಿಸುವುದಕ್ಕಾಗಿ ಕಾಯ್ತಾ ಇದ್ದವರು ಎನ್ನುವುದು ನಮಗೆ ಗೊತ್ತಿದೆ ಸ್ವಾಮಿ. ಆದ್ರೂ ಉಪಚಾರ ಮಾಡಿದ್ದು ನನ್ನ ಕರ್ತವ್ಯ. ಹೇಳಿ, ಯಾಕೆ ಬಂದ್ರಿ? ನಮ್ಮಿಂದ ಏನಾಗಬೇಕಿತ್ತು ಅಥವಾ ನಮ್ಮನ್ನು ಏನ್ ಮಾಡ್ಬೇಕು ಅಂತ ಉಂಟು ನಿಮ್ಗೆ? ನಾನು ಕದಂಬ ಕುಲದ ಕುಡಿ ಅಂತ ಗೊತ್ತಾಗಿಯೂ ಉಪಚಾರ ಮಾಡಿದ್ರ? ಗೊತ್ತಿದೆ. ಓ ಪಲ್ಲವ ಕುಲ ಶಿರೋಮಣಿ, ಕೇಳು ಪಲ್ಲವ ಕುಲ ಶಿರೋಮಣಿ. ಕೇಳು ಪಲ್ಲವ ಕುಲ ಶಿರೋಮಣಿ. ನೀಳಕಂಡಯ ಒಂದು ನಿಮ್ಮ ನೀಳಕಂಡಯ ಒಂದು ಎನ್ನಯ ವಶದುಳಿರ್ಬೋದು. ನೀಡಲೆನ್ನುವುದ ಶೀಲ ಬಂದೇನು ಇಲ್ಲಿಗೆ. ಎನ್ನಯ ವಶದೊಳಿರ್ಬೋದು. ನೀಡಲೆನ್ನುವುದ ಶೀಲ ಬಂದೇನು ಇಲ್ಲಿಗೆ. ಕೆಸರೆಂದು ಕಡೆಗಣಿಸಬಾರದು, ಕಮಲಕ್ಕದು ಜನ್ಮಸ್ಥಾನ. ಚಿಪ್ಪೆಂದು ತುಚ್ಛೀಕರಿಸಬಾರದು, ಮುತ್ತಿಗದು ಗಮಸ್ಥಾನ. ಎಷ್ಟು ಅರ್ಥಪೂರ್ಣವಾದ ಮಾತು. ಪಲ್ಲವರ ಕುರಿತಾಗಿ ಒಳ್ಳೆಯ ಅಭಿಪ್ರಾಯ ನನಗಿಲ್ಲ. ಹಾಗಂತ ನಿಮ್ಮ ಕುರಿತು ಗೌರವ ಭಾವವನ್ನು ಒಂದು ಕಾಲದಲ್ಲಿ ತಾಳಿದವನು. ಕಾರಣ ಸಂದರ್ಭವೊಂದರಲ್ಲಿ ನಿಮ್ಮಿಂದ ಉಪಕೃತ. ಈ ಪ್ರಪಂಚದ ನಿಯಮ ಹೇಗೆ ಕೇಳಿದ್ರೆ, ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕು. ಆಗದೆ ಹೋದ್ರೆ ಒಂದು ಕೃತಜ್ಞತೆಯನ್ನಾದ್ರೂ ಸಲ್ಲಿಸಬೇಕು. ನಾನು ಅದು ಎರಡನ್ನೂ ಮಾಡದೆ ಹೋದವನು, ನನಗೆ ಗೊತ್ತಿದೆ. ಮನುಷ್ಯ ತಾಳ್ಮೆ ಕಳ್ಕೊಂಡ್ರೆ ಹಾಗೆಲ್ಲ ಆಗ್ತದೆ ಕೆಲವೊಮ್ಮೆ. ಆದ್ರೆ ಈಗ ಪರಿಸ್ಥಿತಿಯು ತಿಳಿಯಾದ ಬಳಿಕ ನನ್ನ ತಪ್ಪನ್ನು ನಾನು ನೆನಪಿಸಿಕೊಂಡು ಅದನ್ನು ಒಪ್ಪಿಕೊಳ್ಳುವುದಕ್ಕಾಗಿ ಬಂದವನು. ನೀವೇ ಕೈ ಎತ್ತಿ ಕೊಟ್ಟ ಕರವಾಲವೊಂದು ನನ್ನ ಸ್ವಾಧೀನದಲ್ಲಿದೆ. ಇದನ್ನ ತಿರುಗಿ ಪಡೆದು ನನ್ನನ್ನ ರಣಮುಕ್ತಿಗೊಳಿಸಿ. ಸಾಕು ಸ್ವಾಮಿ, ಹೆಚ್ಚಿಗೆ ಹೊಗಳಬೇಡಿ.
ನನಗೆ ಜೀವನದಲ್ಲಿ ಅತಿಯಾದ ಜಿಗುಪ್ಸೆ ಅಂತ ಹೇಳಿದ್ರೆ ಹೊಗಳಿಗೆ. ಯಾವ ದೊಡ್ಡ ಉಪಕಾರ ಮಾಡಿದೆ ಅಂತ ಅಷ್ಟೊಂದು ನನ್ನ ಹಾಡಿ ಹೊಗಳ್ತೀರಿ. ಆವತ್ತೊಂದು ಕತ್ತಿ ಕೊಟ್ಟೆ, ಅದು ನೀವು ಗೆಲ್ಬೇಕು ಅಂತಲ್ಲ, ನನ್ನ ತಮ್ಮ ಸೋಲ್ಬೇಕು ಅಂತಲೂ ಅಲ್ಲ. ಒಬ್ಬ ಕ್ಷತ್ರಿಯನಾಗಿ ನಾನೇನ್ ಮಾಡ್ಬೇಕು ಅದನ್ನು ಮಾಡಿದೆ. ಮತ್ತೆ ಅದನ್ನು ತಿರುಗಿ ಪಡೆಯುವುದು ಬೇಡ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದ್ರೆ ನನ್ನ ನಿಮ್ಮ ಪರಿಚಯ ಎನ್ನುವುದು ಕ್ಷಾತ್ರಿಯೋಚಿತವಾದ ರೀತಿಯಲ್ಲಿ ಆಗಿದೆ. ಅದು ಹಾಗೆ ಇರಬೇಕೆನ್ನುವುದು ನನ್ನ ಆಸೆ. ಮತ್ತೆ ಕೊಟ್ಟದನ್ನು ತಿರುಗಿಕೊಂಡ್ರೆ ರಾಜಕುಮಾರನಾದಂತಹ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ಮಾತದು. ಆದ್ರಿಂದ ಆ ಖಡ್ಗ ನಿಮ್ಮಲ್ಲೇ ಇರಲಿ. ಒಂದು ಕಾಲದಲ್ಲಿ ನೀವು ಕೊಟ್ಟ ಕತ್ತಿಯಲ್ಲ, ಯಾರು ಏನು ಕೊಟ್ಟರೂ ಪಡೆಯುವ ಸ್ಥಾನದಲ್ಲಿ ನಾನಿದ್ದೆ. ಕಾರಣ ಮಯೂರ ಶರ್ಮ, ಬ್ರಾಹ್ಮಣನಾಗಿ ಮನೆ ಮನೆ ಬೇಡಿದವನು ನಾನು. ಈಗ ನಾನು ಅದಲ್ಲ, ನಾನು ಮಯೂರ ವರ್ಮ, ಕ್ಷತ್ರಿಯನಿಗೆ ಪ್ರತಿಗ್ರಹ ಶೋಭೆ ಅಲ್ಲ ಅಲ್ವೇ? ಆದ್ರಿಂದಲೇ ನಾನು ಹೇಳಿದ್ದೆ ಏನು, ಇವತ್ತು ನಮ್ಮ ನಿಮ್ಮ ನಡುವೆ ಹೆಚ್ಚು ಕಡಿಮೆ ಮೇಲು ಕೀಳು ಅನ್ನುವಂತದ್ದು ಏನೂ ಇಲ್ಲ, ನಾವಿಬ್ರು ಸಮಾನರು. ಆದ್ರಿಂದ ಆ ಕತ್ತಿ ನಿಮ್ಮಲ್ಲಿ ಇರಲಿ ಅಂತ ಹೇಳಿದ್ದು. ಅದಕ್ಕೆಲ್ಲ ಕಾರಣ ನಿಮ್ಮ ಕುರಿತಾಗಿರುವಂತಹ ಸದ್ಭಾವನೆಗಳು ಮಾತ್ರ. ಕೇಳಿ. ನದಿಯು ನದಿಯು ಸೇರುವಂದೇ ಒದಗಲಯ್ಯ ಸ್ನೇಹ ಬಂದ. ನದಿಯು ನದಿಯು ಸೇರುವಂದೇ ಒದಗಲಯ್ಯ ಸ್ನೇಹ ಬಂದ. ಬೆದಗಬೇಡವಯ್ಯ ನಮ್ಮ ಕುದಿಯ ಮುಂದಗೆ, ಬೆದಗಬೇಡವಯ್ಯ ನಮ್ಮ ಕುದಿಯ ಮುಂದಕ್ಕೆ. ಸದಯರಾಗಿ ಇರುವ ಎಂದು ಹೃದಯ ತುಂಬಿ ಬೇಳುತ್ತಿರುವೆನು. ಒದಗಿದಂತ ಭಾಗ್ಯವೆಂದು ಇದನ್ನು ಒಪ್ಪಿಕೋ. ಆದ್ರಿಂದಲೇ ನಿಮ್ಮಲ್ಲಿ ಈ ರೀತಿ ಮಾತಾಡುವುದಕ್ಕೆ ಕಾರಣ, ನಿಮ್ಮ ಕುರಿತಾಗಿ ಯಾವ ದ್ವೇಷವೂ ಇಲ್ಲ. ಈ ಹಿಂದೆ ನಿಮ್ಮ ನಡುವೆ ಏನೇ ನಡೆದದ್ದಿರಲಿ ಅದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡೋಣ. ಆದ್ರೆ ಈ ಸಮಯದಲ್ಲಿ ನನ್ನ ಮನಸ್ಥಿತಿ ಹಾಗೆ. ನನ್ನ ಹೃದಯ ನಿಮ್ಮ ಹೃದಯದಲ್ಲಿ ಬೆರೆಯಬೇಕು. ಮಾತ್ರ ಅಲ್ಲ, ನದಿಯಲ್ಲಿ ನದಿಯು ಬೆರೆಯುವ ಹಾಗೆ ನಾನು ನೀವು ಸ್ನೇಹಿತರಾಗಿ ಸಮಾನರಾಗಿ ಧರ್ಮದ ನೆರಳಿನಲ್ಲಿ ದೈವದ ಆಶ್ರಯದಲ್ಲಿ ಸಮಾನರಾಗಿ ಬದುಕಬೇಕು ಎನ್ನುವುದು ನನ್ನ ಆಸೆ. ಆದ್ದರಿಂದಲೇ ಆ ವಿಷಯ ಎಲ್ಲ ಮರೆತು ಬಿಡಿ. ಆದ್ರಿಂದಲೇ ನಿಮ್ಮಲ್ಲಿ ಸ್ನೇಹಹಸ್ತವನ್ನು ಚಾಚ್ತಾ ಇದ್ದೇನೆ. ಒದಗಿದಂತಹ ಈ ಸೌಭಾಗ್ಯವನ್ನ ದೂರ ಮಾಡಬೇಡಿ, ದಯವಿಟ್ಟು ಇದನ್ನು ಒಪ್ಪಿಕೊಳ್ಳಿ. ಯಾರಿಗೆ ಯಾರಲ್ಲಿ ಸ್ನೇಹ? ನಿಮ್ಮಲ್ಲಿ ನನಗೆ ಉರಿಯುತ್ತಿದೆ ಧಗ ಧಗನೆ ದ್ವೇಷೋಗ್ನಿ ಹೃದಯದಲ್ಲಿ, ಉರಿಯುತ್ತಿದೆ ಧಗ ಧಗನೆ ದ್ವೇಷೋಗ್ನಿ ಹೃದಯದಲ್ಲಿ, ಪರಿಹರಿಸಿ ಗೋಳಕವು ಒಂದೇ. ನಿಮ್ಮ ಸ್ನೇಹವನ್ನು ನಾನು ಒಪ್ಪಿಕೊಳ್ಳಬೇಕು ಅಂತ ಆದ್ರೆ ನಡೆದದ್ದನ್ನು ಮರೆತು ಬಿಡಬೇಕು. ಹೌದು. ಏನು ಮರಬೇಕು ಕೇಳಿದ್ರೆ ಉತ್ತರ ಉಂಟಾ? ನಿಷ್ಕಾರಣವಾಗಿ ನಿಮ್ಮ ತಮ್ಮ ನನ್ನ ಬೆನ್ನ ಮೇಲೆ ಮೂಡಿಸಿದ್ನಲ್ಲ ಬಾಸುಂಡೆ, ಅದನ್ನು ಮರಿಬೇಕಾ? ಮರೆತೇನು. ನಿಮ್ಮ ಸದ್ಗುಣಕ್ಕಾಗಿ, ನಿಮ್ಮ ಸ್ನೇಹಕ್ಕಾಗಿ ನನ್ನ ವೈಯಕ್ತಿಕವಾದ ನೋವನ್ನು ಮರೆತೇನು. ಆದರೆ ಅದಕ್ಕಿಂತಲೂ ಹಿಂದೆ ನಡೆದದ್ದು ಶಾಂತಿಯ ನೆಲವೀಡಾದಂತಹ ಬನವಾಸಿಯಲ್ಲಿ ನಿಷ್ಕಾರಣವಾಗಿ ಪಲ್ಲವರೆಂಬ ಕುಲ್ಲರು ಕ್ರಾಂತಿಯ ಅಲೆ ಎಬ್ಬಿಸಿದ್ರಲ್ಲ. ನಿಶ್ಚಿಂತೆಯಿಂದ ನಿದ್ರಿಸುತ್ತಿರುವಂತಹ ನನ್ನಪ್ಪನನ್ನು ಮೋಸದಿಂದ ಇರಿದುಕೊಂಡ್ರಲ್ಲ, ಅದನ್ನು ಮರಿಬೇಕಾ? ಅಲ್ಲ. ಹುಟ್ಟಿದಂತಹ ಒಬ್ಬ ಹಸುಳೆ ನಾನು ನನ್ನ ತಾಯಿಗೆ. ಹಸಿಮಯ್ಯ ಬಾಣಂತಿ ನನ್ನನ್ನು ಎತ್ತಿಕೊಂಡು ಓಡುತ್ತಿರುವಾಗ ಹೆಣ್ಣೆನ್ನುವುದನ್ನು ಮರೆತು ಬೆನ್ನಟ್ಟಿ ಮೋಸದಿಂದ ಕೊಂದ್ರಲ್ಲ, ಅದನ್ನು ಮರಿಬೇಕಾ? ಸಾಧ್ಯವೇ ಇಲ್ಲ. ನನ್ನ ಒಡಲಾಳದಲ್ಲಿ ರೋಷಾಗ್ರಿ ಕುದಿಯುತ್ತಾ ಇದೆ. ಅದು ಶಮನ ಆಗಬೇಕು ಅಂತಾದರೆ ಬನವಾಸಿಯಲ್ಲಿ ಮತ್ತೊಮ್ಮೆ ಶತ್ರುಗಳ ಕೆನ್ನೀರು ಹೊಳೆಯಾಗಿ ಹರಿಯಬೇಕು. ಅದರಿಂದಲೇ ನನ್ನ ಸತ್ತ ಪಿತೃಗಳು ಶಾಂತಿಯನ್ನು ಹೊಂದಬೇಕು. ಆಮೇಲೆ ಏನಿದ್ರು ಶಾಂತಿಯ ಮಾತು, ಅಲ್ಲಿಯವರೆಗೆ ಮಾತೇ ಇಲ್ಲ. ಹಾಗಿದ್ರೆ ನೀವು ಬಯಸುವುದು ಯುದ್ಧವನ್ನ ಅಂತ ಆಯ್ತು. ಇದನ್ನೆಲ್ಲ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂಡ್ರೆ ನೀವು. ಗೆಲುವಿಂದ ಸೌಭಾಗ್ಯವಿರುವುದೇ, ಗೆಲುವಿಂದ ಸೌಭಾಗ್ಯವಿರುವುದೇ, ರಕ್ತ ನೆಲ ತೊಯ್ದರತಿ ಸುಖವಿರುವುದೇ. ಕಣನೊಳು ಬಿತ್ತಿ ಕಾಳಗೈದು ಜನತೆಯ ಅಳಲೆಂಬ ಕಣಜಾವ ಕಟ್ಟಲೇನದು ಸ್ವಾರ್ಥವೋ. ಗೆಲುವಿಂದ ಸೌಭಾಗ್ಯವಿರುವುದೇ. ಸ್ವಾಮಿ, ತಾವೇ ಮೊದಲಾಗಿ ಒಂದು ಮಾತು ಹೇಳಿದೆ. ಏನು? ಇಷ್ಟೆಲ್ಲ ದ್ವೇಷವನ್ನು ಸಾಧಿಸಬೇಕು ಅಂತ ಇದ್ರೆ ನಮ್ಮ ನಿಮ್ಮ ಮನಸ್ಥಿತಿ ಎನ್ನುವುದು ಬೇರೆ ಬೇರೆ ಆಗಿರಬೇಕು. ನೀವೊಂದು ಮಾತು ಹೇಳಿದ್ರಲ್ಲ, ಸ್ನೇಹ ಎನ್ನುವುದು ಸಮಾನ ಧರ್ಮಿಗಳಲ್ಲಿ ಮಾತ್ರ ಶೋಭಿಸ್ತದೆ ಅಂತ. ಹಾಗೆ ಈ ದ್ವೇಷ ಎನ್ನುವುದು ವಿಧರ್ಮಿಗಳಲ್ಲಿ ಮಾತ್ರ ವರ್ಧಿಸ್ತದೆ. ಆದ್ರಿಂದಲೇ ಈ ದ್ವೇಷ ವೈಷಮ್ಯಕ್ಕೆ ಮೂಲ. ಆದ್ರಿಂದಲೇ ಅದನ್ನು ನಾವು ಮರೆತು
ಸಮಾನರಾಗಿ ಬದುಕೋಣ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಇಲ್ಲ. ಇನ್ನು ನಮ್ಮನ್ನು ಗೆಲ್ಲಲೇಬೇಕು ಎನ್ನುವುದು ನಿಮ್ಮ ಗುರಿ ಹೌದು ಅಂತ ಆದ್ರೆ ಇನ್ನು ನೀವು ಗೆಲ್ಲಲಿಕ್ಕೆ ಏನಿದೆ, ಹಾ ನಾವಾಗಿ ನಿಮ್ಮ ಸ್ನೇಹವನ್ನು ಬಯಸ್ತಾ ಇದ್ದೇವೆ ಎನ್ನುವುದರ ಅರ್ಥ ನಿಮಗೆ ನಾವು ಸೋತಿದ್ದಂತಲೇ ಅರ್ಥ. ಇನ್ನು ಗೆಲ್ಲಲೇಬೇಕು ಎನ್ನುವ ಛಲದ ನುಡಿ ಹೌದು ನಿಮ್ಮದ್ದು ಅಂತ ಆದ್ರೆ ನಿಮ್ಮಲ್ಲೊಂದು ಪ್ರಶ್ನೆ, ಏನು? ಈ ಸೋಲು ಗೆಲುವಿನ ಬಗ್ಗೆ ನಿಮ್ಗೆ ಏನು ಗೊತ್ತು? ಹಾ ಎಷ್ಟು ಗೊತ್ತು? ಹಾ ಅಲ್ಲ, ನನಗೇನು ಗೊತ್ತು, ಎಷ್ಟು ಗೊತ್ತು? ಏನು ಇಲ್ಲ ಅಂತ ಅನಿಸ್ತದೆ ನನಗೆ. ಹೇಗೆ ಹೇಳ್ತೀರಿ? ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಈ ಸೋಲು ಎನ್ನುವುದು ಗೆಲುವಿನ ಮೂಲ. ಗೆಲುವು ಅಂತ ಹೇಳಿದ್ರೆ ಅದು ಸೋಲು, ಅದನ್ನು ನೀವು ಮೊದಲಾಗಿ ತಿಳ್ಕೊಳ್ಬೇಕಿತ್ತು. ಇನ್ನು ಯುದ್ಧವನ್ನೇ ಮಾಡಿ ಗೆಲ್ಲಬೇಕು ಅಂತ ನೀವು ಹೇಳಿದ್ರೆ ಆ ಯುದ್ಧ ಏನು ಸಾಮಾನ್ಯದ್ದು ಅಂತ ತಿಳ್ಕೊಂಡ್ರೆ ನೀವು ಕಳದಲ್ಲಿ ಬಿತ್ತಿ ಕಾಳಗವೆಂಬ ಬೇಸಾಯವನ್ನು ಮಾಡಿ ರಕ್ತವನ್ನು ಹೊಯ್ದು ಬೆಳೆಸಿ ಕಣ್ಣೀರಿನ ಗೋಳಿನ ಕಣ ಮಾಡಿ ಸ್ವಾರ್ಥ ಎನ್ನುವ ಕಣಜದಲ್ಲಿ ತುಂಬಿಡುವಂತಹ ಆ ಗೆಲುವು ಸುಮ್ಮನೆ ಬರುವುದಿಲ್ಲ ಸ್ವಾಮಿ. ಅದಕ್ಕಾಗಿ ಇತ್ತಂಡಗಳ ಗಂಡುಗಲಿಗಳನ್ನು ಬಲಿಸಿಕೊಟ್ಟು ಒಲಿಸಿಕೊಳ್ಳಬೇಕಾದಂತಹ ವಿಜಯ ದೇವತೆಯವರು. ಕ್ಷತ್ರಿಯ ಕುಮಾರನಾಗಿ ಎಂಥ ಮಾತು! ನಗು ಬರ್ತದ? ಬಾರದೆ ಆಶ್ಚರ್ಯ ಆಗ್ತದ ನಿಮಗೆ? ಇಲ್ವಾ? ಚೆನ್ನಾಗಿ ನೆನ್ಪಿಟ್ಟುಕೊಳ್ಳಿ. ಏನು? ಅವರಕ್ಕೆದುರಾಗದೆ ಹೆದರಿದ ಹೇಡಿಯ ನುಡಿಗಳಿದಲ್ಲ. ಒಮ್ಮೆ ಯುದ್ಧವೇ ನಡೆಯಿತು ಅಂತ ಆದ್ರೆ ಆ ಸಮಯದಲ್ಲಿ ಈ ಕುಮಾರ ವಿಷ್ಣು ಏನು ಹುರಿಗೊಂಡ ಹಣ್ಣಿದ ಹುಮ್ಮಸ್ಸಿನಿಂದ ಕನಲಿದ ಕಡಲಿನಂತೆ ಮರೆಯುತ್ತ ಮಾರಿಯೇ ಅಡ್ಡೈಸಿದರು ಮುಡಿದು ಕಡಿದುವೆವು ಎಂಬ ಕೆಚ್ಚದೆಯ ಗಂಡುಗಲಿಗಳ ಹಿಂಡನ್ನ ಕೊಂಡು ಹೋಗಿ ರಣಕ್ಷೇತ್ರದಲ್ಲಿ ಮಾರ್ಮಲೆತ ವೈರಿಗಳ ರುಂಡವನ್ನು ಕತ್ತರಿಸಿ ಹೊಟ್ಟಿನಂತೆ ಗಾಳಿಯಲ್ಲಿ ತೂರಿಬಿಟ್ಟೆ. ಆದ್ರೆ ಯೋಚನೆ ಮಾಡಿ, ಹಾಗೆ ಗೆದ್ದವನ ಗೆಲುವಿನ ಬಡಿವಾರವನ್ನು ಸೋತವನ ಸೋಲಿನ ನೋವನ್ನು ತೂಕ ಮಾಡಿ ನೋಡಿ, ಯಾವ್ದು ಹೆಚ್ಚು ಅಂತ ಅನ್ನಿಸ್ತದೆ ನಿಮಗೆ? ಒಂದು ಯುದ್ಧ ನಡೆಯಿತು ಅಂತ ಆದ್ರೆ ಎಷ್ಟು ಜನರನ್ನು ನಾವು ಕಳ್ಕೊಳ್ಬೇಕು, ಅದೆಷ್ಟು ತಂದೆಯಂದ್ರನ್ನ, ಅದೆಷ್ಟು ತಾಯಿಯಂದ್ರನ್ನ ನಾವು ಕಳ್ಕೊಳ್ಬೇಕು. ಯಾವ ಸುಟ್ಟ ಸೌಭಾಗ್ಯಕ್ಕಾಗಿ ಗೆದ್ದವ ಸಂತೋಷ ಪಡಬೇಕು ಹೇಳಿ? ಗಂಡನನ್ನು ಕಳೆದುಕೊಂಡಿರುವಂತಹ ಹೆಂಡತಿ ಬೋಳ ಹಣೆಯಲ್ಲಿ ಕಣ್ಣೀರು ಹಾಕುವುದನ್ನು ಕಂಡು ಗೆದ್ದವ ಸಂತೋಷ ಪಡಬೇಕೆ? ಮಕ್ಕಳನ್ನು ಕಳೆದುಕೊಂಡಿರುವಂತಹ ತಾಯಿ ಕಲ್ಲು ಕೂಡ ಕರಗುವ ಹಾಗೆ ಕಣ್ಣೀರು ಹಾಕುವುದನ್ನು ಕಂಡು ಗೆದ್ದವ ಸಂತೋಷ ಪಡಬೇಕೆ? ಅದೆಷ್ಟೋ ಜನ ತಮ್ಮ ಕುರುಡು ಬಾಳಿಗೆ ಊರುಗೋಲಾಗಿದ್ದವರನ್ನು ಕಳೆದುಕೊಂಡು ಅನಾಥರಾದದ್ದನ್ನು ಕಂಡು ನಾವು ಸಂತೋಷ ಪಡಬೇಕೆ ಹೇಳಿ? ಹಾಗಂತ ಯುದ್ಧ ಮಾಡುವುದೇ ತಪ್ಪು ಅಂತ ನನ್ನ ಆಕ್ಷೇಪ ಅಲ್ಲ. ಯುದ್ಧ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ಕೆಲವೊಮ್ಮೆ ಬರ್ತದೆ. ದೇಶಕ್ಕಾಗಿ, ಧರ್ಮಕ್ಕಾಗಿ, ವಿದ್ರೋಹಿಯ ವಿಧ್ವಂಸಕ ಕೃತ್ಯಗಳಿಗಾಗಿ ಯುದ್ಧ ಮಾಡದೇ ಇರುವುದು ಪರಮ ಪಾಪ. ಆದರೆ ತನ್ನ ವೈಯಕ್ತಿಕ ದ್ವೇಷಕ್ಕಾಗಿ ತನ್ನದೇ ಕಿಚ್ಚನ್ನು ಆರಿಸಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡುವುದು ಪರಮ ಪಾಪ. ಇವತ್ತು ದ್ವೇಷ ಇರುವುದು ಪಲ್ಲವ ಕದಂಬರಿಗೆ ಮಾತ್ರ. ಅದಕ್ಕಾಗಿ ಒಂದು ಯುದ್ಧ ನಡೆಯಿತು ಅಂತ ಆದರೆ ಎಷ್ಟು ಜನ ನಿಷ್ಪಾಪಿಗಳು ಬಲಿಯಾಗ್ತಾರೆ ಯೋಚನೆ ಮಾಡಿ. ಯಾಕೆ ಮನುಷ್ಯನಿಗೆ ಹುಚ್ಚು ಭಾವನೆಗಳು? ಈ ಪ್ರಪಂಚದಲ್ಲಿ ಏನನ್ನೇ ಸಾಧಿಸಬೇಕು ಅಂತಿದ್ರು ಹೊಡೆದಾಟ, ಬಡಿದಾಟ, ರಕ್ತಕ್ರಾಂತಿ ಆಗಬೇಕು ಅನ್ನುವಂತಹ ಭಾವನೆಗಳು ಯಾಕೆ? ರಕ್ತರಹಿತವಾದಂತಹ ಕ್ರಾಂತಿಯಿಂದ, ಪ್ರೀತಿ ವಿಶ್ವಾಸದಿಂದ ಇಡೀ ವಿಶ್ವವನ್ನೇ ಗೆಲ್ಲುವುದಕ್ಕೆ ಸಾಧ್ಯ. ನಿಮ್ಗೆ ಸಾಧ್ಯ ಇದ್ರೆ ಅದನ್ನು ಮಾಡಿ ತೋರಿಸಿ. ಇನ್ನು ನನ್ನ ಮಾತನ್ನು ಕೇಳಿ ಇಷ್ಟರ ಮೇಲೂ ನಿಮಗೆ ರಕ್ತಕ್ರಾಂತಿಯೇ ಬೇಕು ಅಂತ ಆದ್ರೆ ಅದು ನಿಮ್ಮ ಇಷ್ಟ. ಯುವರಾಜರೇ, ಕೇವಲ ಸ್ವಾರ್ಥದ ಆಲಸೆಗಾಗಿ ನಾನು ಯುದ್ಧ ಆಗಬೇಕು ಅಂತ ಯೋಚಿಸ್ತಾ ಇಲ್ಲ. ನನ್ನ ಹಿರಿಯರಿಗೆ ಆದಂತಹ ಅನ್ಯಾಯದ ಪರಿಹಾರಕ್ಕಾಗಿ ಯುದ್ಧವೇ ಆಗಬೇಕು ಅಂತ ಯೋಚಿಸ್ತಾ ಇದ್ದೇನೆ. ಆದರೆ ಬಹಳ ಚೆನ್ನಾಗಿ ಉಪದೇಶ ಮಾಡಿದ್ರಿ, ಬಹಳ ಸಂತೋಷವಾಯಿತು. ಅದು ಹಾಗೆ ಸ್ವಾಮಿ, ನಮಗೆ ಕಷ್ಟ ಆಗ್ತದೆ, ನಾವು ಶ್ರಮ ಪಡಬೇಕಾಗ್ತದೆ ಅಂತ ಹೇಳಿದಾಗ ಪ್ರತಿಯೊಬ್ಬನೂ ಇಂಥದ್ದ ಮೊರೆ ಹೋಗ್ತಾನೆ. ಇಲ್ಲದೆ ಹೋದ್ರೆ ಯೋಚನೆ ಮಾಡಿ, ಅಂದೊಂದು ದಿನ ಶಾಂತಿಯ ನೆಲವೀಡಾದ ನಮ್ಮ ಬನವಾಸಿಯಲ್ಲಿ ಕ್ರಾಂತಿಯ ಹೊಳೆ ಹರಿಸಿದ್ರಲ್ಲ, ಆಗ ಉಪದೇಶ ಮಾಡಲಿಕ್ಕೆ ಎಲ್ಲಿ ಹೋಗಿದ್ರಿ ನೀವು? ಪ್ರತಿಭಟಿಸುವ ನೀವೆಲ್ಲಿದ್ರಿ? ನಾನಿನ್ನು ಪ್ರಪಂಚ ತಿಳಿಯದ ಮಗುವಾಗಿದ್ದೆ. ನಾನು ಅದೇ ಆಗಿದ್ದೆ. ದಯವಿಟ್ಟು ಕ್ಷಮಿಸಿ. ಉದ್ವೇಗದ ಬರಕ್ಕೆ ಸಿಲುಕಿದಂತಹ ನಾನು ಸಮಾನ ವಯಸ್ಕರು ಎನ್ನುವುದನ್ನು ಮರೆತು ಬಿಟ್ಟೆ. ಏನಿದ್ರೂ ನಿಮ್ಮ ಎತ್ತರಕ್ಕೆ ಏರುವುದಕ್ಕೆ ನನಗಾಗ್ತಾ ಇಲ್ಲ, ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ನನ್ನದಾದ ಬನವಾಸಿ ನನ್ನ ಕೈ ಸೇರಬೇಕು. ಅದಕ್ಕೆ ದಾರಿ ಯಾವುದೇ ಆದರೂ ತೊಂದರೆ ಇಲ್ಲ. ನೀವು ಆಡಿದ ಮಾತಿನಂತೆ ನಿಮ್ಮ ದಾರಿಯಲ್ಲಿ ಚಲಿಸುವ ಪ್ರಯತ್ನ ಮಾಡುತ್ತೇನೆ. ಅಂತೆಯೇ ನನ್ನ ದೇಶ ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲದೆ ಹೋದರೆ ಯುದ್ಧಕ್ಕೂ ನಾನು ಸದಾ ಸಿದ್ಧ. ನೆನಪಿಟ್ಟುಕೊಳ್ಳಿ. ಶಾಂತಿ ಸಹನೆಯಿಂದಲೇ ನಿಮ್ಮ ಬನವಾಸಿ ನಿಮ್ಮ ಕೈ ಸೇರುವ ಹಾಗಾಗ್ಲಿ ಎನ್ನುವುದು ನನ್ನ ಆಸೆ ಮತ್ತು ಹಾರೈಕೆ. ಅಪರೂಪಕ್ಕೆ ನಮ್ಮಲ್ಲಿಗೆ ಬಂದಿದ್ದೀರಿ. ಇದೊಂದು ರಾತ್ರಿ ಇಲ್ಲಿ ಉಳಿದು ಬೆಳಗಾದ ಮೇಲೆ ಹೊರಟೋಗಿ. ಏನು ನಿಮ್ಮ ಬಣ್ಣದ ಮಾತಿಗೆ ತಲೆ ತೂಗಿದೆ ಎನ್ನುವ ಕಾರಣಕ್ಕೆ ನಿಮ್ಮ ಬಲೆಗೆ ಬಿದ್ದೆ ಅಂತ ತಿಳ್ಕೊಂಡ್ರ? ಸುಣ್ಣ ಬಣ್ಣ ಹಾಕಿ ಮಾತಾಡ್ಲಿಕ್ಕೆ ಏನಿಲ್ಲ ಸ್ವಾಮಿ. ನನ್ನದ್ದೇನಿದ್ರು ನೇರವಾದ ನಡೆನುಡಿ. ಆತ್ಮೀಯವಾಗಿ ಹೇಳಿದೆ. ಇಷ್ಟ ಇಲ್ಲ ಅಂತ ಆದ್ರೆ ತಾವು ಧಾರಾಳವಾಗಿ ಹೊರಟು ಹೋಗ್ಬೋದು. ಆದರ ಆತಿಥ್ಯ ಎಲ್ಲ ಆತ್ಮೀಯರಿಗೆ, ನಾನು ಅದಲ್ಲ. ಆಗ್ಲಿ, ಹೋಗಿ ಬನ್ನಿ. ಹಾ, ಒಂದು ಮಾತು. ಏನು? ನಾನು ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೇನೆ. ಆದ್ರೆ ಸಾಧಿಸುವುದಕ್ಕೆ ನಾನು ಒಬ್ಬರಿಂದ ಸಾಧ್ಯ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಸಾಧಿಸಬಹುದು. ನಿಮ್ಮ ಸಾಧನೆ ಸತ್ಸಾಧನೆ ಆದ್ರೆ ನನ್ನ ಸಹಕಾರ ಇದೆ. ಖಂಡಿತ ನಿಮ್ಮ ಹಿತಕ್ಕಾಗಿ. ನನ್ನ ಆತ್ಮೀಯರಾದಂತಹ ನೀವು ಹೀಗೆ ಗೊತ್ತು ಗುರಿ ಇಲ್ಲದೆ ಎಲ್ಲೆಲ್ಲೋ ಅಲೆದಾಡ್ತಾ ಇರುವುದು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ. ಆದ್ರಿಂದ ನೀವು ಒಪ್ತೀರಿ ಅಂತ ಆದ್ರೆ ನನ್ನ ಅಪ್ಪನಲ್ಲಿ ಹೇಳಿ 10,000 ಕುದುರೆಗಳಿಗೆ ನಿಮ್ಮನ್ನು ಸರದಾರನನ್ನಾಗಿ ಮಾಡ್ತೀನಿ. ಯಾರು ಹೇಳಿದ್ರು ನಾನು ಗೊತ್ತು ಗುರಿ ಇಲ್ಲದೆ ಅಲೆದಾಡ್ತಾ ಇದ್ದೇನೆ ಅಂತ? ನನ್ನದ್ದಾದ ರಾಜ್ಯ ಇಲ್ಲ ಬಿಟ್ಟರೆ ನನ್ನದ್ದಾದ ಒಂದು ತಂಡ ವರ್ತಿಸ್ತಾ ಇದೆ, ನೆನಪಿಟ್ಟುಕೊಳ್ಳಿ. ಅದರಲ್ಲಿಯೂ ಶಿವಸ್ಕಂದನ ಔದಾರ್ಯದ ಭಿಕ್ಷೆ ಯಾವ ಕಾರಣಕ್ಕೂ ನನಗೆ ಬೇಡ. ಹಾ, ಇಷ್ಟ ಇಲ್ಲ ಅಂತ ಆದ್ರೆ ತಾವು ಧಾರಾಳವಾಗಿ ಹೊರಟು ಹೋಗ್ಬೋದು. ಹೊರಟೆ. ಹಾ, ಒಂದು ಮಾತು ಸ್ವಾಮಿ. ಏನು? ಆತ್ಮೀಯವಾಗಿ ಇನ್ನೊಂದು ವಿಷಯ ನಿಮಗೆ ಹೇಳ್ತೇನೆ. ನನ್ನ ಕರದಲ್ಲಿರುವ ಬೆರಳಿನಲ್ಲಿರುವಂತಹ ಇದೊಂದು ಉಂಗುರವನ್ನ ನಿಮಗೆ ಕೊಡಬೇಕೆನ್ನುವುದು ನನ್ನ ಆಸೆ. ಅದು ಔದಾರ್ಯದ ಭಿಕ್ಷೆ ಅಂತ ತಾವು ಖಂಡಿತ ತಿಳ್ಕೊಳ್ಬಾರ್ದು. ಇದು ಸ್ನೇಹದ ರಕ್ಷೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಈ ಬೆರಳಲ್ಲಿ ಉಂಗುರ ಇದ್ದಾಗ ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತದೆ.
ಕಣ್ಣಿಗೆ ಕಂಡಾಗ ನನ್ನ ನೆನಪಾಗ್ತದೆ. ನನ್ನ ನೆನಪಾದಾಗ ನಾನು ಆಡಿದಂತಹ ಶಾಂತಿ ಸಹನೆಯ ಮಾತುಗಳೆಲ್ಲವೂ ನೆನಪೇ ಬರ್ತದೆ. ಆವಾಗ ನಡೆಯುವಂತಹ ರಕ್ತಕ್ರಾಂತಿ ತೆಗೆ ಹೋಗ್ತದೆ. ಆದ್ರಿಂದಲಾದರೂ ಇದನ್ನು ಸ್ವೀಕರಿಸಿ. ಯುವರಾಜರೇ, ಈ ಮಯೂರವರ್ಮನ ಹೃದಯದಲ್ಲಿ ಕುಮಾರ ವಿಷ್ಣುವಿಗೆ ಕೊಟ್ಟ ಸ್ಥಾನ ಏನು ಗೊತ್ತೇ? ಗುರುಸ್ಥಾನ. ಗುರುವಾಣಿಯನ್ನು ಧಿಕ್ಕರಿಸುವ ಅವಿವೇಕಿ ನಾನಲ್ಲ. ನೀವು ಕೊಡಬಹುದಾದಂತಹ ಈ ಮುದ್ರಿಕೆ ಎನ್ನುವುದು ಶಾಂತಿಯ ರಕ್ಷೆಯಾಗ್ತದೆ ಅಂತಾದ್ರೆ ಮಹಾಪ್ರಸಾದ ಅಂತ ಸ್ವೀಕರಿಸಿ. ಧನ್ಯನಾದ. ಮುದ್ರೆಯುಂಗುರಜನೆವನದಿ ವರ ಕದಂಬರ ಧಗಧಗಿ ಬದ್ವೇಷ ಜ್ವಾಲೆಯು ಕದನ ಕ್ರಾಂತಿಯ ಮನವು ಮಧುರೋಕ್ತಿಯ ಜಲದೋಳ್ ತಣಿಯಲು ಶಾಂತ ಮುದ್ರೆಯು ನೆಲೆಯಾಗಿ ವರಮಯೂರನ ಮಾನಸದಿ ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿದ ಹಾಗಾಗಿದೆ. ನೋಡೋಣ ಮುಂದೇನಾಗ್ತದೆ. ಆ ದೇವರು ನಡೆಸಿದ ಹಾಗಾಗಿ. ವರಶ್ರೀ ಶೈಲದ ಮಲ್ಲಿಕಾರ್ಜುನನ ದರ್ಶನವೆಸಗುತ್ತಲಾದಿನದಿ ಅರಗುವರಿಯು ಮಹಾರಾಣಿಯು ಸಹಿತಲೆ ಹರುಷದೊಳೈದು ತಲಿರಲಲ್ಲಿ. ಮಗಳೇ ಪ್ರೇಮ, ಅಮ್ಮ, ನಮ್ಮ ಬಾಳಿನ ಅಭ್ಯುದಯನ ಬಯಸಿರುವಂತಹ ನಾವು ನೇರವಾಗಿ ಮಲ್ಲಿಕಾರ್ಜುನನ ಗುಡಿಗೆ ಹೋಗಿ ಪೂಜೆಯನ್ನು ಪೂರೈಸಿ ಬಂದದ್ದಾಗಿದೆ. ಹೌದು. ಆದಷ್ಟು ಬೇಗ ಕತ್ತಲಾಗುವುದರೊಳಗಾಗಿ ಹೇಳಮ್ಮ, ಹೋಗೋಣ. ಮನೆಗೆ ಸೇರಿಕೊಳ್ಳೋಣ. ಹೇಳು. ಹೋಗಬೇಡಿ, ನಿಂತಿದ್ದೇವೆ. ನಿಂತದ್ದಾಯ್ತು. ಯಾರು ನೀವು? ನಿನ್ನ ಸಂಬಂಧಿಕರೇ. ಸುಮ್ಮನೀರು ಸ್ವಲ್ಪ. ನಮ್ಮ ಸಂಬಂಧಿಕರ ಪರಿಸ್ಥಿತಿ ಈಗ ನೋಡಿದ್ರೆ ಗೊತ್ತಾಗುದಿಲ್ವ ಯಾರು ಅಂತ? ಯಾರು? ನಾವೆಲ್ಲ ಕಳ್ಳರು. ಅಯ್ಯೋ ಅಮ್ಮ. ಅಮ್ಮ ಅಲ್ಲ, ನೀನು ಅಮ್ಮ ಅಂತ ಕೂಗಿದ್ರೆ ನಿಲ್ಲ ಜಾಗ್ರತೆ. ಅಮ್ಮ. ಇದ್ರ ಅಮ್ಮ ಯಾರೇ? ಅಯ್ಯೋ, ಗೊತ್ತಾಗುದಿಲ್ವ ನೋಡಿದ್ರೆ ನಿನಗೆ? ನೀವು ಅಬ್ಬೆ ಮಗಳು ಯಾರು ಅಂತಲೇ ಗೊತ್ತಾಗುದಿಲ್ಲ. ಇಬ್ರು ಒಂದೇ ರೀತಿ ಕಾಣ್ತೀರ. ಏನು ದೃಷ್ಟಿ ಇಲ್ವಾ? ಸರಿ. ಹೌದು, ಎಲ್ಲಾದ್ರು ನಮಗ್ ನೋಡಿದ್ರೆ ಆಕಾರಕ್ಕಿಂತ ಹೆಚ್ಚಿಗೆನೆ ಕಾಣುವುದಿಲ್ಲ, ದೃಷ್ಟಿ ಇಲ್ಲ ಅಂತ. ಅಯ್ಯ, ನನಗೆ ಮೊನ್ನೆ ಹೇಳಿದ್ರೆ ನಾನು ಕಳೆದದ್ದಷ್ಟೇ. ಹೌದೇನೆ? ಹೌದು. 45 ಆದಾಗ ಕಾಣ್ತದಿಲ್ಲ ನಿನ್ನ ಅದು ಅಮ್ಮನಿಗೆ. ನನಗಾದದ್ದು. ನಿಮಗ ಒಂದು ಕೆಲಸ ಮಾಡಿ, ನಿಮ್ಮಿಬ್ಬರಲ್ಲಿರುವಂತ ಆಭರಣ ನನಗೆ ಬೇಕು. ಹೌದು, ತೆಗಿತೇವೆ. ಇಲ್ಲಿ ತೆಗಲಿಕ್ಕಿಲ್ಲ, ಇಲ್ಲಿ ತೆಗಲಿಕ್ಕಿಲ್ಲ. ನಾನು ಹೇಳಿದ್ರೆ ನನ್ನೊಟ್ಟಿಗೆ ಬರ್ಬೇಕು. ಎಲ್ಲಿಗೆ? ನಾವು ಅಲ್ಲೇ ಕರ್ಕೊಂಡು ಹೋಗುದು ನಮ್ಮ ಗುಹಾ ಪ್ರದೇಶಕ್ಕೆ. ಪುರುಷೋತ್ನ ಒಂದೊಂದೇ ಬಿಡಿಸ್ತೇನೆ. ಇಲ್ಲಿ ಎಲ್ಲಾದ್ರೂ ತೆಗೆದ್ರಿ ಅಂತ ಕತ್ತಿ ಹಾಕಿಬಿಟ್ಟು. ಆಯ್ತು ಅಮ್ಮ. ನಾನು ನಮ್ಮವರಿಗೆ ಕೊಟ್ಟ ಮೊದಲ ಸೂಚನೆ ಏನು? ನಮ್ಮ ತಂಡದವರಿಂದ ಗೋ ಸ್ತ್ರೀ ಬ್ರಾಹ್ಮಣರಿಗೆ ಅನ್ಯಾಯ ಆಗಕೂಡದು ಅಂತ. ಹೌದು. ಮತ್ತೆ ಯಾರವರು ಯಾಕೋ ಹೇಳ್ಕೊಂಬಂದೆ? ಹಿಡ್ಕೊಂಡು ಬರ್ಲಿಕ್ಕೆ ಕಾರಣ ಇಷ್ಟೇ. ಏನು? ಈಗಾಗಲೇ ನಿಮ್ ಕುರಿತಾಗ ಅದೆಷ್ಟು ಜನ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ. ಗಂಡಸರೆಲ್ಲ ಬಂದದ್ದು ಹೌದು. ಪುರುಷರ ಪ್ರಯತ್ನದಿಂದ ಏನೂ ಆಗಲಿಲ್ಲ. ಪುರುಷ ಪ್ರಯತ್ನ. ಆದ್ರಿಂದ ಹೆಣ್ಣು ಮಕ್ಕಳು ಕಳಿಸ್ಕೊಟ್ರೆ ಹೇಗಾಗ್ತದೆ ಅಂತ ನೋಡಿರಬಹುದು. ಗಂಡುಗಲಿಯನ್ನ ಹುಡುಕುವುದಕ್ಕೆ ಗಂಡು ಮಕ್ಕಳು ಬರಬೇಕು, ಬಿಟ್ರೆ ಹೆಣ್ಣು ಮಕ್ಕಳೇನ? ಆದ್ರೆ ಏನು ಮಾಡುವುದು ನೋಡಿ, ಇವರು ಹೆಣ್ಣು ಅಂತ ಪೂರ್ಣ ಹೇಳಲಿಕ್ಕಿಲ್ಲ. ಹೆಣ್ಣು ವೇಷದವರು ಆದ್ರೂ ಅಡ್ಡಿಲ್ಲ, ನಂಬಲಿಕ್ಕಿಲ್ಲ. ವೇಷ ಧರಿಸಿ ಬಂದದ್ದಿದ್ರೆ ಅದು ಒಂದು ದಾರಿ ಉಂಟು. ಅಂತದಕ್ಕೆಲ್ಲ ನಾವು ಅವಕಾಶವೇ ಕೊಡುವುದಿಲ್ಲ. ಅವರನ್ನು ಯಾವ ವರ್ಗಕ್ಕೂ ಸೇರುವುದಿಲ್ಲ. ಮತ್ತೆ ದೊಡ್ಡದಾಗುತ್ತಿರುವಂತಹ ನಮ್ಮ ತಂಡವನ್ನು ಪೋಷಣೆ ಮಾಡುವುದಕ್ಕೆ ಸಂಪತ್ತಿನ ಅಗತ್ಯ ಉಂಟು ನೋಡಿ. ಅವರಲ್ಲಿ ಆಭರಣ ಉಂಟು. ಆದರೊಂದು, ಈ ಪ್ರಪಂಚದಲ್ಲಿ ಅನ್ಯಾಯದಿಂದಲೇ ಧನಾರ್ಜನೆ ಮಾಡಿದಂತಹ ದ್ರೋಹಿಗಳು ಎಷ್ಟು ಮಂದಿಗಳಿದ್ದಾರೆ. ಅಂತವರನ್ನು ಕೊಳ್ಳೆ ಹೊಡಿರಿ. ಹೆಣ್ಮಕ್ಕಳು ಸ್ತ್ರೀವಿತ್ತ ದಮ್ಮ ದಮ್ಮ ಥಮ ಥಮ. ನಮ್ಮ ಅಪ್ಪ ಹೇಳ್ತಿದ್ರು. ಮತ್ತೆ ಇವ್ರು ಏನ್ ಮಾಡೋದು? ಒಂದ್ ಕೆಲಸ ಮಾಡು, ಇವರನ್ನು ಈಗ ಬಿಟ್ರೆ ನೀನು ಬಿಡಬಹುದು, ನಾನು ಬಿಡಬಹುದು. ಬೇರೆ ನಮ್ಮ ಬಿಡ್ಬೇಕಲ್ಲ. ಯಾರು? ನಮ್ಮ ತಂಡದವರು ಬೇರೆಯವರು ಅಲ್ವೇ? ಹಾಗೇನಾದ್ರೂ ಇವರ ಪಾಲಿಗೆ ಅನ್ಯಾಯವಾಯಿತು ಅಂತ ಆದ್ರೆ ಪರ್ಯಾಯ ಕಾರಣ ನಾವಾಗ್ತೇವೆ. ಆದ್ರೆ ಒಂದು ಕೆಲಸ ಮಾಡು, ನಮ್ಮ ಈ ಗುಹೆಯಲ್ಲಿ ಪ್ರತ್ಯೇಕವಾದ ಯಾವುದಾದ್ರೂ ಒಂದು ಕೋಣೆ ಇದ್ರೆ ಭದ್ರವಾದ ವ್ಯವಸ್ಥೆಯಲ್ಲಿ ಇವರನ್ನು ಉಳಿಸು. ಮತ್ತೆ ರಾತ್ರಿ ಹೊತ್ತು ಎಷ್ಟೊತ್ತಿಗೆ ಏನೇನು ಬೇಕು ಅಂತ ಕೇಳಿ ಕೊಡ್ಬೇಕು. ನಿನ್ನಿಂದಲ್ಲ, ಇವರಿಗೆ ಯಾರಿಂದಲೇ ಆದ್ರೂ ತೊಂದರೆ ಆದ್ರೆ ಮೊದಲು ಹೋಗುವುದು ನಿನ್ನ ತಲೆ. ಮಗನ ಎಚ್ಚರಿಕೆ ವಹಿಸಿ. ಏನು ಆಯ್ತು? ಜಾಗ್ರತೆ. ಹೇಳಿದ್ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಈಗ ನೀವು ಎಲ್ಲಿರ್ಬೇಕು, ಹೇಗಿರ್ಬೇಕು, ನಿಮ್ಗೆ ತಿನ್ನುವುದಕ್ಕೆ ಏನ್ ಬೇಕು ಎಲ್ಲ ನನ್ನ ಹೇಳಿದ್ರು ಸೈ. ಮೊಲದ ಕಾಲಾದಿತ್ತ, ಹಂದಿ ಕಾಲಾದಿತ್ತ, ಅಲ್ಲ ಗೊಂಗರ ಕಪ್ಪೆ ಮಾಂಸ ಸಾಕ. ಈ ಶಿಶಿ ಅಲ್ಲ, ಅದು ಮೊದ್ಲು ಹೇಳುದು ಹಾಗೆ. ನಾವು ಸಸ್ಯಾಹಾರಿಗಳು. ಹೌದಾ? ಯಾವ್ದು? ನನಗೆ ಕುಡಿಲಿಕ್ಕೆ ಏನಾದ್ರೂ ಹಣ್ಣಿನ ರಸ ಕೊಡ. ನಮ್ಮಲ್ಲಿ ಹಣ್ಣಿನ ರಸ ಅಂದ್ರೆ ಒಂದೇ. ಯಾವ್ದು? ಎಲ್ಲ ಹಣ್ಣಿಗೂ ಒಳಗೆ ಬೀಜ. ನಮ್ಮಲ್ಲಿರುವಂತ ಹಣ್ಣಿನ ಅಂದ್ರೆ ಈ ಬೀಜ ಹೊರಗೆ. ಹೊರಗಿರುವ ಬೀಜದ ಹಣ್ಣಿನ ರಸ ನಮ್ಮಲ್ಲಿರುವುದು. ಅದಾದ್ರೆ ಯಾವ್ದಾದ್ರೂ ಆದೀತು. ಬನ್ನಿ ಆಗಿದ್ರೆ
ನಿಶಿಯೋಳೆಲ್ಲರೂ ರಾಗಿರೆ ಬರಬರುತ್ತಲೋ ವನಿತೆ ವರಮಯೂರ ನೆಡೆಗ. ರಾಜಕುಮಾರಿ, ನೀನು ರಾತ್ರಿ ಕಾಲ ಯಾಕೆ ಬಂದೆ? ಇದು ಮತ್ತೊಬ್ಬರಿಗೆ ಗೊತ್ತಾದ್ರೆ ನಿನ್ನ ಚಾರಿತ್ರ್ಯಕ್ಕೆ ಕಳಂಕ. ಬೇಗನೆ ಹೊರಟೋಗು. ಯಾಕೆ ಬಂದೆ? ಓ ಮಯೂರ, ಓರನ್ನ ಸಂಪನ್ನ ಮನವ ಗೆದ್ದಿರುವೆ, ಓರನ್ನ ಸಂಪನ್ನ ಮನವ ಗೆದ್ದಿರುವೆ, ಮೋಹನ್ನ ನಿನ್ನ ಕರ ಬಿಡಿಯುವಾಸೆಯು, ಮೋಹನ್ನ ನಿನ್ನ ಕರ ಬಿಡಿಯುವಾಸೆಯು, ನೀನೊಲಿದು ನಲಿ ನಲಿದು ನೀನೊಲಿದು ನಲಿ ನಲಿದು ಮನ್ನಿಬುದು ಎನ್ನನು, ನಲಿದು ಮನ್ನಿಬುದು ಎನ್ನನು, ಗುಣಸಿಂಧು ನೀನೆಂದು ಬಂದೆ, ಗುಣಸಿಂಧು ನೀನೆಂದು ಬಂದೆ ಮನ್ನಿಬುದು, ಗುಣಸಿಂಧು ನೀನೆಂದು ಬಂದೆ ಮನ್ನಿಬುದು. ಓರನ್ನ, ಓ ನನ್ನ ಸಂಪನ್ನ, ಬರಲೇಬೇಕಾದಂತ ಅನಿವಾರ್ಯತೆ ನನ್ನ ಪಾಲಿಗೆ ಈಗ ಬಂದಿದೆ. ಪ್ರಥಮ ನಿಮ್ಮನ್ನು ನಾನು ಕಂಡದ್ದು ನನ್ನ ಅಣ್ಣನನ್ನು ಉಪಚರಿಸಲು ಸುಖವಾಗಿ ಬಂದಾಗ. ಆ ಕ್ಷಣವೇ ನಿಮ್ಮ ರೂಪಕ್ಕೆ ನಾನು ಆಕರ್ಷಿತಳಾಗಿ ಬಿಟ್ಟೆ. ಆಮೇಲೆ ನಾನು ಮಲಗಿದಂಥ ಏಕಾಂತ ಮಂದಿರಕ್ಕೆ ಬಂದಾಗ ನನ್ನ ಅನ್ನಿಸಿಕೆ ಹೇಳಿಕೊಳ್ಳಬೇಕು ಎಂಬುದಾಗಿ ಮನ ಮಾಡಿದ್ದೇನೋ ಸತ್ಯ, ನಿಮಗೆ ಮಾತ್ರ ನಿಲ್ಲುವ ವ್ಯವಧಾನ ಇಲ್ಲದೆ ಹೋಯಿತು. ಇಂದೀಗ ನಿಮ್ಮವರು ನಮ್ಮನ್ನಿಲ್ಲಿಗೆ ಕರೆತಂದ ಕಾರಣ ಒಂದು ರಾತ್ರಿ ಉಳಿಯುವ ಅವಕಾಶ ಕಲ್ಪಿತವಾಯಿತು. ಹೇಳಿಕೊಳ್ಳಲು ಹೊಸಗವಾಗಿ ಬಂದಿದ್ದೇನೆ. ಶತ್ರುವಿನ ಸ್ಥಾನದಲ್ಲಿ ನೀವು ಇದ್ದದಿದ್ರೂ ಕೂಡ ಯಾಕೋ ಏನೋ ನಿಮ್ಮನ್ನು ನೋಡಿದ ಮೇಲೆ ನನ್ನ ಸ್ಥಿತಿ ಹೀಗಾಯಿತು. ನನಗೊಂದು ಮದುವೆ ಎನ್ನುವುದಾಗುವುದಿದ್ರೆ ನಿಮ್ಮೊಂದಿಗಲ್ಲದೆ ಅನ್ಯರ ಜೊತೆಯಲ್ಲಿ ಅಲ್ಲ, ನನ್ನನ್ನು ಕೈ ಹಿಡಿದು ನನ್ನ ಬಾಳನ್ನು ಉದ್ಧರಿಸಬೇಕು ಮಯೂರ, ಉದ್ಧರಿಸಬೇಕು. ಇಂತಹ ಕನಸು ಒಳ್ಳೆಯದಲ್ಲ ರಾಜಕುಮಾರಿ. ಸ್ವಪ್ನ ಸಾಮ್ರಾಜ್ಯದಲ್ಲಿ ವಿಹರಿಸಿ ಸ್ವಪ್ನ ಸಾಮ್ರಾಜ್ಯದಲ್ಲಿ ವಿಹರಿಸಿ ಇನ್ನು ನುಡಿಯದಿರೇನೋ എന്നോളിന്നു ನುಡಿಯದಿರೇನನು ಅರಿಯ ಕನ್ನಿಗೆ ನೀನು ಹೋಗು, ಅರಿಯ ಕನ್ನಿಗೆ ನೀನು ಹೋಗು, ಸಾರಿ ಬೇಳುವೆನೆನ್ನಲು. ಕಣ್ಣಿಗೆ ಸುಂದರವಾಗಿ ಕಂಡದ್ದನ್ನು ಮನಸ್ಸು ಬೇಕು ಎಂದು ಬಯಸಿದರೆ ತಪ್ಪೇನೂ ಅಲ್ಲ. ಆದ್ರೆ ಪುರುಷರಾದ ನಮಗೊಂದು ನ್ಯಾಯ, ಸದ್ಯ ನಿಮಗೊಂದು ನ್ಯಾಯ. ನಾವು ಬೇಕೆಂತದ್ದನ್ನ ಪ್ರಯತ್ನದಿಂದಲಾದರೂ ಪಡೆದು ದಕ್ಕಿಸಿಕೊಳ್ತೇವೆ. ನಿಮಗೆ ಆ ಸ್ವಾತಂತ್ರ್ಯ ಇಲ್ಲ. ಅದರಲ್ಲಿಯೂ ಈ ಗಂಡಿನ ವಿಷಯದಲ್ಲಿ ಹೆಣ್ಣು ಬದುಕಿನ 3 ಅವಸ್ಥೆಯಲ್ಲಿಯೂ ಪರಾಧೀನಳಾಗಿರ್ತಾಳೆ. ಅದರಲ್ಲಿಯೂ ಸತ್ಕುಲ ಪ್ರಸೂತೆಯಾದಂತಹ ನೀನು ನಿನ್ನ ಹಿರಿಯರು ಯಾವ ಪುರುಷನನ್ನೂ ಒಪ್ಪಿ ಅವರೊಟ್ಟಿಗೆ ಮದುವೆ ಮಾಡಿಸಿಕೊಡ್ತಾರೋ ಅವನೊಂದಿಗೆ ಹೋಗಿ ಬಾಳು ಸಾಗಿಸಬೇಕಾದ್ದು ನಿನಗೆ ಕರ್ತವ್ಯವಾಗಿರ್ತದೆ. ನನ್ನ ಕುರಿತಾಗಿ ಅನುರಾಗವನ್ನು ವ್ಯಕ್ತಪಡಿಸಬೇಡ. ಈ ಪಲ್ಲವ ಕದಂಬರಲ್ಲಿ ಇರಬಹುದಾದಂತಹ ಸಂಬಂಧ ಏನು ಅಂತ ನಿನಗೆ ಗೊತ್ತಿದೆ. ಆದ್ರಿಂದಲೇ ನಾನು ಹೇಳ್ತೇನೆ, ಒಬ್ಬರನ್ನೊಬ್ಬರು ಮುಗಿಸುವ ಪ್ರಯತ್ನದಲ್ಲಿ ನಾವಿದ್ದೇವೆ. ಅಂಥದ್ರಲ್ಲಿ ಈ ಸಂಬಂಧ ಎನ್ನುವುದು ಕೇವಲ ಭ್ರಮೆ ಬಿಟ್ಟರೆ ವಾಸ್ತವ ಆಗಿರ್ಲಿಕ್ಕಿಲ್ಲ. ಆದ್ರೆ ಒಂದು ಸತ್ಯವಾದ ಮಾತನ್ನ ಗಮನಿಸು ರಾಜಕುಮಾರಿ. ಯಾವುದು? ಸತ್ಕುಲ ಪ್ರಸೂತೆ ನೀನು. ನಾಳೆಯಿಂದರೆ ಒಬ್ಬ ಪುರುಷನ ವಂಶವನ್ನು ಉದ್ಧರಿಸಬೇಕಾದಂತ ಪುಣ್ಯಾತ್ಮ ನೀನು. ಒಬ್ಬ ಪುರುಷನ ಏಕಾಂತದಲ್ಲಿ ಒಂದು ರಾತ್ರಿ ಕಳೆದಿದ್ದೀಯ ಎನ್ನುವುದು ಮತ್ತೊಬ್ಬರಿಗೆ ಗೊತ್ತಾದ್ರೆ ನಿನ್ನ ಬದುಕಿನ ಕರಾಳತೆ ಏನು ಅರ್ಥ ಇದೆಯಾ ನೀನು? ನನ್ನ ಕಾರಣದಿಂದ ನಿನ್ನ ಭವಿಷ್ಯ ಹಾಗಾಗುವುದು ನನಗೆ ಇಷ್ಟ ಇಲ್ಲ. ಮತ್ತೊಬ್ಬರು ಕಾಣುವ ಪೂರ್ವದಲ್ಲಿ ನಿನಗೆ ನಾನು ಒದಗಿಸಿಕೊಟ್ಟಂತಹ ಸ್ಥಾನವನ್ನು ಸೇರಿಕೋ. ನಿನ್ನ ಭವಿಷ್ಯ ಒಳ್ಳೆಯದಾಗ್ಲಿ, ಹೋಗು. ಹಲೆ ಮೆಚ್ಚಿದ ಸುಕುಮಾರ. ನಿಂದು ಮರೆಯೋಳು ಕೇಳಿದಳರಸಿ ನಿಂದು ಮರೆಯೊಳಾಲಿಸಿದ
ಅರಸಿ ತಪ್ಪಿಬೋಗಿವುದೆನ್ನ ಮನದೆಣಿಗೆ ತಪ್ಪಿಬೋಗಿವುದೆನ್ನ ಮನದೆಣಿಗೆ ಸುಪ್ರಸನ್ನ ನೀನಹುದು ಕಂದ ಮಗನೇ ವರ ಕದಂಬರ ವಂಶರತುನ ನೀನಹುದು ಖುಲ್ಲ ಪಲ್ಲವರ ಮನದೆಣಿಗೆಯ ತೆರನಲ್ಲವೋ ಕಂದ ವನಿತೆಯೀ ಕೇಳ ನುಡಿಗೊಪ್ಪಿ ಎನ್ನ ಸುತೆಯಳ ನುಡಿಗೊಪ್ಪಿ ವರಿಸುದೆಮ್ಮ ಕುಲವ ಉದ್ಧರಿಸು ವರಮಯೂರ ಎನ್ನ ಸುದೆಯಳ ವರಿಸುದೆಮ್ಮ ಕುಲವ ಉದ್ಧರಿಸೆಂದು ನಯನುಡಿಯ ಬೇದಿರು ಅರಸಿ ಓ ಮಯೂರ, ಕದಂಬ ವಂಶದ ಓ ಕೀರ್ತಿ ಕಿರಣವೇ, ನಿಜವಾಗಿಯೂ ನಿನ್ನ ಮಾತು ಸಂತೋಷದಾಯಕ. ಬಹಳ ಸೂಕ್ಷ್ಮತೆಯನ್ನು ಅರಿತವ ನೀನು, ಸಂಸ್ಕಾರವಂತ. ನನ್ನ ಮಗಳ ಆಯ್ಕೆ ಅದು ಸರಿಯಾದದ್ದು ಎಂಬ ಅರಿವು ಈ ಕ್ಷಣದಲ್ಲಿ ನನ್ನ ಪಾಲಿಗಾಯಿತು ಸುಕುಮಾರ. ನಿನಗೋಸ್ಕರವಾಗಿ ನಿನ್ನ ಮೇಲಿನ ಆ ಪ್ರೀತಿಯ ಭಾವದಿಂದಾಗಿ 4-6 ದಿವಸ ಆಹಾರ ನಿದ್ರೆಯನ್ನು ತ್ಯಜಿಸಿ ಇರುವಂಥವಳು. ನಿಜವಾಗಿ ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟವಳು. ತಾಯಿಯ ಸ್ಥಾನದಿಂದಾಗಿ ನಿನ್ನ ಪಾಲಿಗೆ ನಾನು ಬೇಡುತ್ತಿರುವುದಿಷ್ಟೇ, ನನ್ನ ಮಗಳ ಅಂತಹ ಪ್ರೇಮಳನ್ನು ಕೈ ಹಿಡಿದು ನೀನು ಉದ್ಧರಿಸಬೇಕು ಸುಕುಮಾರ. ದಯವಿಟ್ಟು ಬೇಡಬಾರ್ದಮ್ಮ. ಯಾಕೆ? ಹೆತ್ತ ತಾಯಿಯ ವಾತ್ಸಲ್ಯವನ್ನು ಕಂಡರಿಯದ ಹತಭಾಗ್ಯ ನಾನು. ಮಗನೇ ಎನ್ನುವ ಮಮತೆಯ ಮಹಾಪೂರವನ್ನೇ ನನ್ನ ಮೇಲೆ ಹರಿಸಿದ ಪುಣ್ಯಾತ್ಮೀಯರು ತಾವು. ಅಂತಹ ನೀವು ನಾನು ಯಾರು ಅಂತ ಗೊತ್ತಿದ್ರು ನಿಮ್ಮ ಮಗಳ ಪತಿಯಾಗುವುದಕ್ಕೆ ನಾನು ಯೋಗ್ಯ ಅಂತ ತೀರ್ಮಾನ ಮಾಡಿದ್ರ? ಹೌದು ಕಂದ. ಅಂತಹ ನಿಮ್ಮ ಮೃದುವಾದ ಮನಸ್ಸಿಗೆ ನೋವನ್ನುಂಟು ಮಾಡುವುದು ನನ್ನ ಉದ್ದೇಶ ಅಲ್ಲ. ಆದರೆ ನನಗೆ ಮಾಡಲೇಬೇಕಾದ ಕರ್ತವ್ಯ ಅಂತ ಒಂದಿದೆ. ಏನದು? ಒಂದು ಕಾಲದಲ್ಲಿ ಪಲ್ಲವರ ಸೊಲ್ಲೆತ್ತಿದ್ರೆ ನನ್ನ ರಕ್ತ ಕುದಿಯುತ್ತಾ ಇತ್ತಮ್ಮ. ಇಂತಹ ಶಾಂತಿ ಸಹನೆಯ ಮಾತುಗಳೆಲ್ಲ ಎಲ್ಲಿಂದ ಬಂತು ಗೊತ್ತೇ? ಎಲ್ಲಿಂದ? ನಿಮ್ಮ ಹಿರಿಯ ಮಗ ಮಾಡಿದ ಉಪದೇಶದಿಂದ ಬಂತು. ಈ ಖ್ಯಾತಿ ಏನಿದ್ರು ಸಲ್ಲಬೇಕಾದ್ದು ಅವರಿಗೆ. ಅಂತಹ ನಿಮಗೆ ನಾನಿಂದೊಂದು ಸಮಾಧಾನದ ಮಾತನ್ನಾಡ್ತೇನೆ. ಹೇಳು ಕಂದ. ನನ್ನ ಇಷ್ಟದಂತೆ ನನ್ನ ಹಿರಿಯರು ಕಟ್ಟಿ ಆಳಿದಂತಹ ಬನವಾಸಿ ಶಾಂತಿಯಿಂದಲೇ ನನ್ನ ಕೈ ಸೇರಿತು ಅಂತಾದರೆ ನಾನು ಭಾಗ್ಯವಂತ. ಹಾಗೆ ಸೇರಿ ಮುಂದೊಂದು ದಿನ ನನ್ನ ಹಣೆಯಲ್ಲಿ ಮದುವೆಯ ಯೋಗವನ್ನು ವಿಧಿ ಬರೆದದ್ದಿದ್ರೆ ನಾನು ಮದುವೆಯಾಗಲಿಕ್ಕಿರುವ ಹೆಣ್ಣು ಯಾರು ಗೊತ್ತೇ? ಯಾರು? ಅದು ನಿಮ್ಮ ಮಗಳು ಪ್ರೇಮ. ಪಲ್ಲವ ಪ್ರೇಮದ ಮೇಘ ಸಂದೇಶಗೆ ನಲಿಯೇ ಕದಂಬ ಮಯೂರ 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 ಪಲ್ಲವ ಪ್ರೇಮದ ಮೇಘ ಸಂದೇಶಕ್ಕೆ ನಲಿಯ ಕದಂಬ ಮಯೂರ 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 ಪ್ರೇಮ ಪಲ್ಲವಿಗೆ ಕದಂಬ ವೀಣೆಯ ಸುಸ್ವರ ಸೇರಿತು ಮಾನಸದಿ ಪ್ರೇಮ ಪಲ್ಲವಿಗೆ ಕದಂಬ ವೀಣೆಯ ಸುಸ್ವರ ಸೇರಿತು ಮಾನಸದಿ ಸುಸ್ವರ ಸೇರಿತು ಮಾನಸದಿ ಸುಸ್ವರ ಸೇರಿತು ಮಾನಸದಿ ಇತ್ತಲೋ ದಿನ ವಿಷ್ಣುಗೋಪನು ಮತ್ತ ಕುಲೋತ್ತುಂಗನ ರಣವಿ ಗೆದ್ದು ಹರುಷದಲ್ಲಿ ಶ್ರೀಶೈಲ ವಶಗೊಳ್ಳುತ್ತ ಕ್ಷಣದಿ ಮಯೂರ ಮಯೂರ ಮಯೂರ
ಆಗ್ತಾ ಇಲ್ಲ ನೋಡಿ. ನನ್ನ ಪ್ರಯತ್ನ ಎನ್ನುವುದು ನೀರಿನಲ್ಲಿ ಮಾಡಿದ ಹೋಮದ ಹಾಗಾಯ್ತು. ಆದ್ರೂ ಮನಸ್ಸಿಗೆ ನೆಮ್ಮದಿ ಉಂಟು ನೋಡಿ. ಯಾವುದು ಗೊತ್ತೇ? ಈಗಾಗಲೇ ಶ್ರೀಶೈಲದ ಮೇಲೆ ಯುದ್ಧಕ್ಕಾಗಿ ಹೋಗಿ ಕುಲೋತ್ತುಂಗನನ್ನು ಯುದ್ಧದಲ್ಲಿ ಸೋಲಿಸಿ ಅಲ್ಲಿ ಅಧಿಕಾರವನ್ನು ನಾನು ವಶಪಡಿಸಿಕೊಂಡಿದ್ದೇನೆ. ಅಣ್ಣನಲ್ಲಿ ವಿಷಯವನ್ನು ತಿಳಿಸಿದ್ರೆ ನನ್ನಲ್ಲಿಯ ವಿರೋಧವನ್ನು ಕಟ್ಟಿಕೊಳ್ತಾನೆ. ಅಪ್ಪನಲ್ಲಿ ವಿಚಾರವನ್ನು ತಿಳಿಸಿದ್ರೆ ಆ ವಿಚಾರದಲ್ಲಿ ತಲೆ ಹಾಕುವವರೇ ಅವರಲ್ಲ. ನನ್ನ ತಂಗಿಯದ್ದು ಏನು ಮಯೂರನಲ್ಲಿ ಪ್ರೀತಿಯಂತೆ ಪ್ರೇಮವಂತೆ. ಅದಕ್ಕಾಗಿ ಅಪ್ಪನಿಗೆ ಒಂದು ಲೇಖನವನ್ನು ಕಳುಹಿಸಿದ್ದೇನೆ. ಇಲ್ಲಿ ವಿಶೇಷವಾದ ನಾಟ್ಯ ಕಾರ್ಯಕ್ರಮ ಉಂಟು, ನನ್ನ ತಂಗಿಯನ್ನು ಕಳುಹಿಸಿಕೊಡಿ ಎನ್ನುವುದಾಗಿ. ಅಷ್ಟೇ ಅಲ್ಲ, ನಮ್ಮ ಕಾಂಚೀನಗರದಲ್ಲಿ ಒಬ್ಬ ವ್ಯಕ್ತಿ ಬೀಡು ಬಿಟ್ಟಿದ್ದಾನಂತೆ. ಅವನೇ ನನಗನುಮಾನ ಅವನ ಬಗ್ಗೆ ಮಯೂರನೋ ಎನ್ನುವ ಹಾಗೆ. ಅವನ ಹೆಸರು ನೀಲಕಂಠಗುಪ್ತನಂತೆ. ಅವ ಮಾಡುವಂತ ಎಲ್ಲ ಕಾರ್ಯವನ್ನು ನೋಡಿದಾಗ ಇಂಥ ಎಲ್ಲ ಚಾಣಾಕ್ಷತೆ ಮತಿ ಆ ಮಯೂರನೇ ಇರಬಹುದು. ಏನು ದೇವಸ್ಥಾನದ ಜೀರ್ಣೋದ್ಧಾರವಂತೆ, ಬಡಬಗ್ಗರಿಗೆ ದಾನ ಧರ್ಮಾದಿಗಳಂತೆ, ಧರ್ಮ ಛತ್ರವಂತೆ ಅವ ಮಯೂರನೇ ಇರಬಹುದು ಅನುಮಾನ. ತಿಳಿಯಬೇಕು ಅಂತ ಆದ್ರೆ ನಮ್ಮಲ್ಲಿ ಒಬ್ಬರ ಬ್ರಾಹ್ಮಣರಿದ್ದಾರೆ. ಓ ಕೇಶವ ಭಟ್ರೆ. ಬಂದೆ ಬಂದೆ ಬಂದೆ. ನಮಸ್ಕಾರ ಸ್ವಾಮಿ. ಒಳ್ಳೇದಾಗ್ಲಿ. ನೀವು ಒಳ್ಳೇದಾಗ್ಲಿ ಅಂತ ಹೇಳಿದ್ರಿಂದಲೇ ನಾನು ಇಷ್ಟು ವರ್ಷ ಬದುಕಿದ್ದೇನೆ. ಓಹೋ. ಇಲ್ಲದಿದ್ರೆ ಯಾವತ್ತೋ ಸಾಯ್ಬೇಕಿತ್ತು ಅಲ್ವಾ ಸ್ವಾಮಿ. ಓ. ನಿಮ್ಮಿಂದ ಒಂದು ಕಾರ್ಯ ಆಗ್ಬೇಕಲ್ಲ. ಯಾವುದು? ಈಗ ನಮ್ಮ ಗಡಿ ಪ್ರದೇಶದಲ್ಲಿ ಹಾ. ಒಬ್ಬ ವ್ಯಕ್ತಿ ಬೀಡು ಬಿಟ್ಟಿದ್ದಾನಂತೆ. ಹೌದಾ? ಅನೇಕ ಕಾರ್ಯಗಳನ್ನೆಲ್ಲ ಮಾಡುತ್ತಿದ್ದಾನಂತೆ. ಹಾ. ಅವನ ಬಗ್ಗೆ ನನಗೆ ಅನುಮಾನ. ಏನು? ಅವ ಮಯೂರ ಇರಬಹುದು ಅಂತ. ಹೌದಾ? ಹಾ, ನಿಮಗೆ ಮಯೂರನ ಸ್ನೇಹತನ ಉಂಟಂತಲ್ಲ, ಹೌದಾ? ಹೌದಪ್ಪ, ನನಗುಂಟು. ನಿಮ್ಮ ಬಾಲ್ಯ ಸ್ನೇಹಿತ ಅಂತ, ಹೌದಾ? ಹೌದೌದು, ಈಗ ನಿಮ್ಮ ಪರಿಚಯ ಅವನಿಗೆ ಸಿಗ್ತದ? ಖಂಡಿತ ಸಿಗ್ತವೆ. ಹೇಗೆ? ನಾನು ನೋಡಿದ್ನಲ್ಲ ಅವ. ಹೌದಾ? ಹೌದಪ್ಪ. ಈಗ ನಿಮ್ಮನ್ನ ಕಂಡಾಗ ಅವ ಗುರುತು ಹಿಡಿತಾನ? ಹೌದೌದು. ಹೇಗೋ? ನಾವು ಬಾಲ್ಯದಲ್ಲಿ ಇದ್ದೇವೆ ಜೊತೆಯಲ್ಲಿ. ಓಹೋ. ಹಾ. ಅಂದ್ರೆ ನಿಮ್ಮನ್ನ ಕೇಶವ ಭಟ್ರ ಅಂತ ಕರೆದಾಗ ಗೊತ್ತಾಗ್ತದೆ ನಿಮಗೆ. ಮತ್ತೊಂದು ಕರಿಬೇಕು. ಯಾವುದು? ಕೋಕೋ ಭಟ್ರ ಅಂತ ಹೇಳಿ ಗೊತ್ತಾಗಿ ಬಿಡ್ತದೆ ಅವನಿಗೆ. ಅಂದ್ರೆ ಕೂಕೆ ಭಟ್ರ ಅಂದ್ರೆ? ಅಂದ್ರೆ ನನಗೆ ಕುಳ್ಳು ಕೇಶವ ಭಟ್ರು ಅಂತ ಕರೀತಿದ್ದಾರೆ ಮೊದ್ಲು. ಓಹೋ. ಹಾಗೆ ಇವರೆಲ್ಲ ಕರೆಯುವುದು ಕೋಕೋ ಭಟ್ರು ಅಂತ ಹೇಳ್ತಿದ್ದಾರೆ. ಓಹೋ, ಹೀಗ? ಹಾಗಾಗಿ. ಆದ್ರೆ ನೀವು ಇದೊಂದು ಕಾರ್ಯವನ್ನ ಮಾಡಬೇಕು. ಏನು? ಅವ ನಿಜವಾಗಿ ನೀಲಕಂಠ ಗುಪ್ತನೋ ಹಾ. ಅಲ್ಲ ಮಯೂರನೋ ಹಾ. ಎನ್ನುವುದಾಗಿ ತಿಳಿದುಕೊಂಡು ಬರಬೇಕು. ತಿಳಿದುಕೊಂಡು ಬಂದ್ರಿ ಅಂತ ಆದ್ರೆ ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕೊಡ್ತೇನೆ. ಹೌದಲ್ಲ? ಹಾ, ಖಂಡಿತ ಮಾಡ್ತೇನೆ. ಹಾಗಿದ್ರೆ ಆಯ್ತು, ಹೋಗಿ. ಸ್ವಾಮಿ, ಕೇಶವ ಭಟ್ರು. ರಾಜಕುಮಾರಿ. ಹೌದು, ನೀವೀಗ ಹೊರಟದ್ದು ನೀಲಕಂಠ ಗುಪ್ತರನ್ನು ಕಾಣುವುದಕ್ಕಾಗಿ ತಾನೆ? ಹೌದಪ್ಪ. ನಾನೊಂದು ಲೇಖನ ಕೊಡ್ತೇನೆ, ಇದನ್ನ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡಬೇಕು. ಸರಿಯಾದ ಉತ್ತರ ನೀವು ತರಬೇಕು. ತಂದದ್ದಾದ್ರೆ ನೀವು ಬರುವಷ್ಟು ಕೊಡ್ತೇನೆ. ಹೌದಾ? ತಿಳ್ಕೊಳ್ಳಿ, ಗುಟ್ಟಾಗಿ ಇರ್ಬೇಕು. ಸ್ವಾಮಿ, ಒಳ್ಳೆ ಉಪಕಾರವೇ ಆಯ್ತು ಇವತ್ತು. ಹೌದಲ್ಲ? ಬೆಳಿಗ್ಗೆ ಎದ್ದಾಗ ಯಾರು ಒಳ್ಳೆಯವ್ರ ಮುಖವೇ ನೋಡಿದ್ದೇನೆ. ಏನು ಕೂಕೆ ಭಟ್ರೆ? ನಾವೇ. ಹಾ. ಆದ್ರೆ ನೀವ್ ಹೇಳ್ಬೇಡಿ. ಹೋಯ್, ಎಲ್ಲರೂ ಹೇಳ್ತಾರ, ನೀವೇ ಹೇಳುದು. ಇಲ್ಲಪ್ಪ. ಅಲ್ಲ, ಯಾರೋ ಒಳ್ಳೆಯವ್ರ ಮುಖ ನೋಡಿದ್ದೇನೆ ಎದ್ದವನೇ. ಯಾಕೆ ನಿಮ್ ಮುಖ ನೋಡ್ಲಿಲ್ಲ? ಹೌದಾ? ನಿಮ್ ಮುಖ ನೋಡಿದ್ರೆ ಮತ್ತೆ ಯಾರ ಹತ್ರ ಎಷ್ಟೆಲ್ಲ ಹೇಳ್ಸೋಣಕ್ಕಿತ್ತೋ ಏನೋ. ಏನೋ. ಏನ್ ಮಾಡುವ ಇರ್ಲಿ, ಆದ್ರೆ ಈಗ ಮಾಡ್ಲೇಬೇಕಲ್ಲ ಇವ್ರು ಹೇಳಿದ ಕೆಲಸ. ಆದ್ರಿಂದ ಅಲ್ಲಿಗೆ ಹೋಗ್ತೇನೆ, ನೋಡುವ. ಏನು? ನೋಡು, ಕೆಳಗೆ ನೋಡು, ಬ್ರಾಹ್ಮಣರು. ಬ್ರಾಹ್ಮಣರ ಬಗ್ಗೆ ಗೌರವ ಇರಬೇಕು ಹೇಳಿದ್ರಲ್ಲ. ಏ ಪುಣ್ಯ, ಕರ್ಕೊಂಡು ಬರ್ಲೇನು? ಅಯ್ಯೋ, ಅವ ನನ್ಗೆ ಗೊತ್ತುಂಟು, ನನ್ನ ಬಾಲ್ಯದ ಸ್ನೇಹಿತ ಅವ. ಬಹಳ ಒಳ್ಳೆದಿತ್ತು. ಇದು ಮುಚ್ಚ ಬಾಯಿ. ಹೇ, ಯಾಕೆ? ಎಷ್ಟು ಕಾಲ ಆಯ್ತು ನಾನಿಲ್ಲಿ ನೀಲಕಂಠಗುಪ್ತ ಎನ್ನುವ ಹೆಸರಿನಿಂದ ಇದ್ದು. ಇಲ್ಲಿವರೆಗೆ ಅವ ಬಾರದಿದ್ದವ, ಈಗ ಯಾಕೆ ಬಂದ? ಅವನಾಗಿ ಬಂದದ್ದಲ್ಲ. ಇದು ಏನಿದ್ರು ವಿಷ್ಣು ಗೋಪನ ಕೈವಾಡ. ನನಗೆ ಅನುಮಾನವೇ ಇಲ್ಲ. ನೀಲಕಂಠ ಗುಪ್ತರೋ ನೋಡ್ಕೊಂಡೇ ಹೋಗುವಂತ ನೋಡ್ಕೊಂಡು ಹೋಗುವ ಅಂತ ಬಂದದ್ದು. ಈಗ ನಾನು ಯಾವುದೇ ವೇಷದಲ್ಲಿದ್ರು ಅವನಿಗೆ ಗುರುತಾಗ್ತದೆ. ಯಾಕೆ ಗೊತ್ತಾ? ಅಂದೊಂದು ದಿನ ಆಶ್ರಮ ಪ್ರದೇಶದಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದಾಗ ಇವನು ಇದ್ದವನು. ನನಗೂ ಅವನಿಗೂ ಬಹಳ ಸಲಿಗೆ ಉಂಟು. ನನ್ನ ಧ್ವನಿಯೋ ಸಾಕು ಅವನು ಪರಿಚಯಿಸುವುದಕ್ಕೆ. ಅದಕ್ಕೇನ್ ಮಾಡೋದು? ಅವನು ಕೆಲಸ ಮಾಡ್ಬೇಕು. ನಾನು ನೀಲಕಂಠ ಗುಪ್ತರೇ ಆಗಿರ್ಬೇಕು. ಅದಕ್ಕೊಂದು ಕೆಲಸ ಮಾಡು. ನಾನು ಅವನಿಗೆ ಮುಖ ತೋರಿಸಬಾರ್ದು. ನೀನು ಸದ್ಯ ನೀಲಕಂಠ ಗುಪ್ತನಾಗು, ವೇಷ ಮಾಡು. ಅವನಿಗೆ ಹೇಗಾದ್ರೂ ಮೋಸ ಮಾಡಿ ಕಳಿಸಿಬಿಡು ಸಾಕು. ಹೌದು, ನಾನು ವೇಷ ಮಾಡುದಾ? ನನ್ನದ್ದು ದಿರಿಸುಗಳನ್ನೆಲ್ಲ ಹಾಕೋ ಪುಣ್ಯ. ಹೌದಾ? ಹೌದು. ಆಯ್ತು, ಕೊಡಿ ನೋಡಿ. ತಗೋ. ತಲೆಗೆ ಆ ಕೆಂಪು ಬಟ್ಟೆ ತೆಗಿ. ಇದು ಕಳ್ಳರು ಅಂತಲೇ ಗೊತ್ತಾಗುದು. ಆದ್ದರಿಂದ ನನ್ನದ್ದೇ ಟೊಪ್ಪಿಗೆ ಹಾಕೋ. ಇರ್ಲಿ, ನೀವ್ ಏನ್ ಹೆಸರು ಬಿಡಿ, ನಾನು ನೋಡ್ಕೊಳ್ತೇನೆ. ಮುನಿಯ ಎಲ್ಲ ವಿಪ್ರಸತ್ತಮ. ಅಯ್ಯೋ, ಏನು ಪುಣ್ಯಾತ್ಮ ಹಾಗೆ ಹೇಳ್ತೀಯ? ನಿಮ್ಮನ್ನು ನೋಡಿ ಹೇಳಿದ್ವಿ. ವಿಪ್ರಸತ್ತಮ ಅಂದ್ರೆ ವಿಪ್ರೋತ್ತಮ ಅಂತ ಅರ್ಥ. ಅಂದ್ರೆ ನಿನ್ ಮಿತ್ರ ಸತ್ತೋಗಿಲ್ಲ? ಮಿತ್ರ ಸತ್ತದ್ದು ಅಲ್ಲ, ವಿಪ್ರಸತ್ತಮ. ಹಾಗೆ ನಾನು ಈ ಎತ್ತರದ ಪ್ರದೇಶದಿಂದ ಕೆಳಭಾಗ ನೋಡ್ತೇನೆ. ಆಶ್ಚರ್ಯ ಆಯ್ತು. ಏನು? ನಮ್ಮ ಮನೆಯ ತಾಮ್ರಚಂಬ ಅಲ್ಲಿ ಯಾಕೆ ಬಿದ್ದಿದೆ, ಎತ್ಕೊಂಡು ಬರ್ಲಿಕ್ಕೆ ಹೇಳಬೇಕು ಅಂತ ಹಾಗೆ ಲೆಕ್ಕ ಹಾಕುವಾಗ ಅದು ಮೇಲೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಇದೇನು ತಾಮ್ರಚಂಬಕ್ಕೆ ಜೀವ ಬಂತು ಅಂತ ಲೆಕ್ಕ ಹಾಕುವ ಹೊತ್ತಿಗೆ ಅದು ಚೆಂಬಲ್ಲ, ನಿಮ್ಮ ತಲೆ ಅಂತ ಗೊತ್ತಾಯ್ತು. ಸ್ವಾಮಿ, ದೂರದಿಂದ ಕಾಣುವಂತ ನಿಮ್ಮನ್ನು ಕರ್ತಂದು ಉಪಚರಿಸಿದ್ದೇನೆ. ಏನಾಗಬೇಕು, ಬ್ರಾಹ್ಮಣರು ಯಾಕೆ ಬಂದದ್ದು, ಮತ್ತೆ ಏನಾಗಬೇಕು ಅಂತ ಹೇಳಿ. ನನ್ನ ಪರಿಚಯ ಆಗಿಲ್ವಾ? ಇಲ್ಲಪ್ಪ. ನಾನ್ಯಾರದು ಗೊತ್ತೇ ಆಗಿಲ್ವಾ? ಯಾರು? ಅಯ್ಯೋ, ನಾನಲ್ವಾ?
ನಾನಲ್ವ ಅಂದ್ರೆ ಅಂದ್ರೆ ಕೋಕ ಭಟ್ರು ನಿಮ್ಮ ಕರ್ಮ ಎಂತ ಕೋಕೆ ಭಟ್ರ ಯಾರಿಗೊತ್ತು ಸ್ವಾಮಿ? ಗೊತ್ತಿಲ್ವಾ? ಇದು ಕೂಕೆ ಭಟ್ರ ಕೋಕೆ ಭಟ್ರ ಅದು ನಮಗ್ ಗೊತ್ತಿಲ್ಲ. ಅಲ್ಲಲ್ಲ, ಹಾ. ನಾವಿಬ್ರು ಒಟ್ಟೆ ಇತ್ತಲ್ಲ ಅವಾಗ ಯಾವಾಗ? ಗುರುಮಠದಲ್ಲಿ. ಕಾರಾಗೃಹದಲ್ಲ? ಅಲ್ಲಪ್ಪ. ಮತ್ತೆಂತ ಮಾತಾಡುದು ನೀವು? ಅಂದ್ರೆ ನೀವು ನಾವು ಒಟ್ಟಿಗೆ. ಹೌದಪ್ಪ. ನಾನು ಗುರುಮಠದಲ್ಲಿ ನಿಮ್ಮ ಇಂತ ಒಂದು ತಲೆ ನೋಡಿದ್ದಿಲ್ಲ. ನಿಮ್ಮ ಪರಿಚಯ ನನಗಿಲ್ಲ. ಅಲ್ಲ. ನೀವು ಯಾರೋ ಏನೋ ಹೇಳು. ಹಾ. ಗುರುಮಠದಲ್ಲಿರುವಾಗ ತಲೆ ಕೂದ್ಲಿತ್ತು ನನಗೆ. ಹಾ. ಆಮೇಲೆ ಬೇಡ. ತಲೆ ಬೋಳಿಸಿದೆ ನಾನು ಸ್ವಲ್ಪ. ಹೌದಾ? ಪೌರೋಹಿತ್ಯ ಮಾಡುವ. ಹೌದೌದು. ಹಾ. ಹಾಗಾಗಿ ನಿನಗೆ ಪರಿಚಯ ಸಿಗ್ಲಿಲ್ಲ. ಯಾರೋ ನೀವು? ಹಾ. ನನಗ್ ಗೊತ್ತಿಲ್ಲ. ಕೇಶವ ಭಟ್ರು ಮರಯ್ಯ. ಯಾರ ನನಗ್ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ್ನಲ್ಲ. ಗೊತ್ತಿಲ್ವಾ? ನಿಮ್ಮ ಮುಖ ನೋಡುದೇ ಇವತ್ತು. ಓಹೋ. ಹಾ. ಹೋಯ್ ಗಂಡಂತರ ಆಯ್ತಲ್ಲ ಮಾರ. ನಾನು ಮಯೂರ ಶರ್ಮಾ ಅಂತ ಬಂದಿದ್ದು. ಈಗ ನೋಡಿದ್ರೆ ಅಲ್ಲ, ಇವನು ನೀಲಕಂಠ ಗುಪ್ತಾನೆ ಹೌದು, ಇರ್ಬಹುದು. ಆದ್ರೆ ಎಂತಾದ್ರೂ ಆಗ್ಲಿಲ್ಲ. ಯುವರಾಜ್ ಹೇಳಿದ ಕೆಲಸ ಮತ್ತೊಂದ್ ಕೆಲಸ ಉಂಟು ಈಗ. ಅಮ್ಮ ಇವಳು ಹೇಳಿದಾರಲ್ಲ ರಾಜಕುಮಾರಿ, ಅವಳು ಹೇಳಿದ ಕೆಲಸ ಮಾಡ್ಬೇಕು. ನೋಡುವ. ಓಯ್ ದಿಯೋತ್ತಮ. ಹಾ, ಮತ್ತೊಂದು ಕೆಲಸ ಉಂಟು. ಏನು? ಅಂದ್ರೆ ನನ್ನ ಕೈಯಲ್ಲಿ ಒಂದು ಪತ್ರ ಉಂಟು. ಹೌದಾ? ಹೌದು. ಇಟ್ಕೊಳ್ಳಿ. ನಿಮ್ಗೆ ಯಾರು ಕೊಟ್ಟದ್ದು? ಅಂದ್ರೆ ನಾನು ಬರುವಾಗ ಒಬ್ಳು ಹುಡುಗಿ ಕೊಟ್ಟಿದ್ದು ರಾಜಕುಮಾರಿ. ಹೌದಾ? ಹೌದು. ಅದಕ್ಕೇನಾಗ್ಬೇಕೀಗ? ಈ ಪತ್ರ ತಗೊಂಡು ಮತ್ತೆ ಉತ್ತರ ಕೊಡಿ ನೀವು. ಅಂದ್ರೆ ನೀವು ಯಾರಿಗೂ ಕೊಟ್ಟ ಪತ್ರ ತಗೊಂಡು ನಾನು ಉತ್ತರ ಕೊಡುದಾ? ಅಲ್ಲಪ್ಪ, ನಿಮ್ಗೆ ನನಗೆ ಕೊಟ್ಟಿದ್ದ. ಹೌದು. ನೋಡುವ ಹಾಗೆ ಕೊಡಿ. ತಗೊಳ್ಳಿ. ಲೇಖನವ ಬಿಡಿಸಿ ಮುನಿಯ. ಅಯ್ಯೋ, ಅಂದ್ರೆ ನಿಮ್ಮ ಮೇಲೆ ನಾನು ಮುನಿಯ ಸಿಟ್ಟು ಮಾಡ ಅಂತ ಮಾಡುದಿಲ್ವಾ? ವಾಜಿಸಿದನು ಮುನಿಯ. ಅಯ್ಯೋ, ಓದ ಹೋಯ್ ಇದೆಂತ ಗಂಡ ಅಂತ ಒಂದು ಮನುಷ್ಯರಿಗೆ ಅರ್ಥ ಆಗುವ ಭಾಷೆ ಅಲ್ಲ. ಓದ ಅಲ್ಲ, ವಾಚಿಸಿದಂತೆ ನಟಿಸಿ ಎಂಬಂತೆ. ಎಲ್ಲ ವಿಪ್ರಸತ್ತಮ. ಓಂ ಆಂ ಲೇಖನಂ ವಾಚಿಸಿರ್ಪೆ. ಅಲ್ಲ, ಇದು ಯಾವ ಭಾಷೆ ಮರ? ಇದು ಪಳೆಗನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಪಳೆಗನ್ನಡ? ನನಗೆ ಪಳೆಗನ್ನಡದಲ್ಲಿ ಪಿಡಿತ ಉಂಟು. ಹೌದಾ? ಅಂದ್ರೆ ಬರ್ತದೆ ನನಗೆ? ನನಗೆ ಬರ್ತದಲ್ಲ, ಅದರಲ್ಲಿ ಹಿಡಿತ ಉಂಟು ಅಂತ ಹೇಳಿದ್ದು ನಾನು. ಹಿಡಿತ ಉಂಟು ಸಾಕಷ್ಟು. ನನಗೆ ಗೊತ್ತಾಗ. ನಾ ಲೇಖನವನ್ನು ಓದಿದ್ದೇನೆ. ಅವಳು ನನಗೆ ಪ್ರಶ್ನೆ ಮಾಡಿದ್ದಾಳೆ. ಏನು? ಆಂಬಾಲೆ ಎನ್ನ ಪರಿಕಪಳೆ, ಆಂಬಾಲೆ ಎನ್ನ ಪರಿಕಪಳೆ, ಪರಿಕಪಳೆ ಪಣಾಪಣೆ ಪಣಿರತ್ವ ಪರೀಕ್ಷೆ ಬಗ್ಗೆ ಎಂಟರ್ದೆಯೇ. ಎಂತದ್ ಮರ? ಪಣಿ ಕಣಿ ಕಿಣಿಕೆ 4 8 ಎಂತದ್ದು? ಅದು ನಿಮ್ಮ ನೋಡಿ ಹೇಳಿದ್ದು ನಾನು. ಪಣಾಪಣಿಯ ಪಣಿರತ್ವ ಪರೀಕ್ಷೆ ಬಗ್ಗೆ ಎಂಟರ್ದೆಯೇ. ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಇದು ಹಳೆಗನ್ನಡ. ಹಳೆಗನ್ನಡ. ಇದಕ್ಕೆ ಉತ್ತರ ಬೇಕಲ್ವಾ? ನೀವು ವಿಶ್ರಾಂತಿ ತಕ್ಕೊಳ್ಳಿ. ನಾಳೆ ಬೆಳಿಗ್ಗೆ ಹೋಗ್ಬೋದು ನೀವು. ನಾನು ಉತ್ತರ ಕೊಡ್ತೇನೆ. ಏನೋ ಮುನಿಯ, ನಿನ್ನ ಪಣಪಣಿ ಕಿಣಿಕಿಣಿ ಬಾಳ ಜೋರನ. ನಮಗ್ ಗೊತ್ತಿದ್ರಲ್ವಾ, ನಾನು ಈ ಹಳೆಗನ್ನಡ ಗೊತ್ತಿಲ್ಲ, ಎಂತದ್ದು ಇಲ್ಲ. ಅವ್ರಿಗೆ ಅನುಮಾನ ಬರ್ಬಂತ ಹಿಂಗ್ ಮಾಡಿದ್ದು ಎಲ್ಲ ಕಿಮ್ ಕುಮ್ ಹಾಕಿದ್ರೆಲ್ಲ ಹಳೆಗನ್ನಡ ಅಂತ ಲೆಕ್ಕ. ನಮ್ಮ ಅವ್ರಿಗೆ ಗೊತ್ತಾಗ್ಲಿಲ್ಲ ನೋಡಿ, ನಮ್ಮ ಪುಣ್ಯ. ಈಗ ಇವ್ರ ಕರೆದು ಮಾತಾಡ್ಬೇಕಲ್ಲ. ಇವ್ರಿಗೂ ನೋಡಿ ಇಂಥದ್ದೆಲ್ಲ ಪತ್ರ ಎಲ್ಲ ಜೋರುಂಟು. ನಾವು ತಿಳ್ಕೊಂಡಾಗಿಲ್ಲ ಇದು. ನನಗೆ ಇದು ನೋಡ್ರಿ ತಲೆ ಬಿಸಿ ಆಗ್ತದೆ ನೋಡಿ. ಜೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ಜೋರ್ ಮಾಡ್ತಿದ್ದೆ, ಯಾಕೆ ಮಾಡುದಿಲ್ಲ? ಅವ್ರು ನನ್ ಸ್ವಲ್ಪ ಹೆದರ್ತಾರೆ. ಪ್ರಶ್ನೆ ಬೇರೆ. ನಾ ತಕೊಂಡದ್ದು ಹೆಚ್ಚಾಗಿದೆ ಅಂತ, ಮತ್ತೆ ಇವ ಓಡೋದ್ರೆ ಅಂತ ನಮ್ಗೆ ಹೆದರ್ತಾರೆ ಅವರು. ನಾನು ಕಡಿತೇನೆ ಅಂತೇನಲ್ಲ, ಆದ್ರೂ ಜೋರ್ ಮಾಡುವುದಲ್ಲ. ಕೇಳ್ಬೇಕು ಅಂತ ಒಬ್ಬನೇ ಮಾತಾಡ್ತಾ ಇದ್ದೆ. ಅಲ್ಲ, ಅಭ್ಯಾಸ ಮಾಡು. ಅಲ್ಲ, ನೀವ್ ಎಷ್ಟೊತ್ತು ಬಂದದ್ದು? ನಾನು ನಿನ್ನ ಹಿಂದೆ ಇದ್ದೆ. ಏದಿ ಅವ್ರೆ, ಉತ್ತರ ಕೊಟ್ಟೇನೋ? ಆ ಉತ್ತರ ಕೊಡುವ ಕರ್ಮ ಯಾರಿಗೆ ಬೇಕ ನಮ್ಮ ಅವಸ್ಥೆ. ಏನ್ ಬರ್ತಿದ್ದೆ ನೋಡಿ, ಪತ್ರ ಬಂದಿದಂತೆ. ಇದು ಮನುಷ್ಯನಿಗೆ ಅರ್ಥ ಆಗೋ ಭಾಷೆ ಬರೆಯಲಿಲ್ಲ. ಓದಿ ಉತ್ತರ ಕೊಡ್ಬೇಕಿತ್ತು. ನನಗ್ ಬಂದದ್ದು ಅಲ್ಲ, ಅದು ಪ್ರೇಮ ಪತ್ರ ಅಂತ ತುದಿಯಲ್ಲಿ ನೋಡುವಾಗ ಗೊತ್ತಾಯ್ತು ನನಗೆ. ಸದ್ಯದ ಸ್ಥಿತಿಯಲ್ಲಿ ನಾನೇ ನೀನಲ್ವೇನೋ ಉತ್ತರ ಕೊಟ್ಟು ಬಿಡ್ಬೇಕಿತ್ತು. ಅದಾಗುದಿಲ್ಲ. ಆಗುದಿಲ್ವಾ? ಸರಿ ಆಗ್ತದ? ನನಗೆ ಅರ್ಥ ಆಗ್ಬೇಕಲ್ಲ, ಮನುಷ್ಯರ ಅರ್ಥ ಆಗೋ ಭಾಷೆ ಇಲ್ಲ ಅಂತ ಹೇಳಿಲ್ವಾ? ಏನು ಹೇಳಿದೆ ಅಲ್ಲ ನೀನು? ಪಣಿ ಪಣಿ ಅದು ಮತ್ತೇನಲ್ಲ, ನೀವು ಹೇಳಿದ್ದೆ ಕೇಳಿ ಹೇಳಿದ್ದು. ಪಣಾಪಣೆ ಪಣೆತ್ವ ಪರೀಕ್ಷೆ ಬಗ್ಗೆ ಎಂಟರ್ದೆಯೇ. ಸರಿ, ಅರ್ಥ ಏನು ಅಂತ ಕೇಳಿದ್ರು ನನಗೂ ಗೊತ್ತಾಗ್ಲಿಲ್ಲ. ನಾನು ಹೇಳ್ತೇನೆ. ಏನದು? ಹಾವಿನ ಹೆಡೆಯಲ್ಲಿರಬಹುದಾದಂತಹ ಮಣಿಯನ್ನು ಪರೀಕ್ಷಿಸುವಾಗೆ ಎಂಟೆದೆಯೇ. ಪಣಾಪಣಿ ಪಣಿರತ್ನ ಪರೀಕ್ಷೆಗೆ ಎಂಟರ್. ಇಷ್ಟೇಯ? ಇದೆಂದು ಗೊತ್ತಿದ್ರೆ ಬೇರೆ ರೂಪದಲ್ಲಿ ಹೇಳುದಿಲ್ಲ ನಾನು. ಏನು? ಸುಬ್ರಹ್ಮಣ್ಯ ಪಣೆ ಕೆಂಪು ಪೇಟ ಪರೀಕ್ಷೆ ಬಗ್ಗೆ ಎಂಟರ್ದೆಯೇ. ಮಗನೇ, ನಿಮ್ಗೆ ವಿಷಯ ಗೊತ್ತಿಲ್ಲ? ಏನು? ಅವನ ತಲೆಯಲ್ಲಿ ಇರುವಂತ ಕೆಂಪು ಪೇಟ ಪರೀಕ್ಷೆ ಮಾಡ್ಲಿಕ್ಕೆ ಎಂಟದೆ ಬೇಕು. ಯಾಕಪ್ಪ? ಅದು ನೀರ್ ಹಾಕದೆ ಪೇಟಕ್ಕೆ 3 ತಿಂಗಳಾಯ್ತು. ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ, ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಮಾತಿಗೆ ಹೇಳಿದ್ದು ನಾನು. ಅಲ್ಲಿಗೂ ಕೈ ಹಾಕ್ಲಿಕ್ಕೆ ಎಂಟದೇ ಬೇಕು. ಬಿಡು, ಈ ಪತ್ರದಲ್ಲಿ ಏನುಂಟು ಓದ್ಬೇಕಲ್ಲ. ಅದು ನೀವೇ ಓದಿ ಹೇಳ್ಬೇಕು. ಆಯ್ತು, ಓದೋಣ. ಸ್ವಾತಿ ವರ್ಷದ ಹನಿಗೆ ಕಡಲಾಂತರಾಳದಲ್ಲಿ ಬಾಯ್ ತೆರೆದು ಕಾಯುತ್ತಿದೆ ಚಿಪ್ಪು. ಸ್ವಾತಿ ವರ್ಷದ ಹನಿಗೆ ಕಡಲಾಂತರಾಳದಲ್ಲಿ ಬಾಯ್ ತೆರೆದು ಕಾಯುತ್ತಿದೆ ಚಿಪ್ಪು. ಬಾನಿನಲ್ಲಿ ಮೇಘಗಳು ಮೇಳೈಪ ವೇಳೆ, ಬಾನಿನಲ್ಲಿ ಮೇಘಗಳು ಮೇಳೈಪ ವೇಳೆಯನು ಆನವಿಲು ಕಾಯುತ್ತಿಯುವುದಿಲ್ಲಿ. ಏನನೆಸಗಲಿ ನಾನು ಕೇಳಿ.
ಆಹಾ ಹ? ಪ್ರೇಮ ಪತ್ರ, ಹ. ಪ್ರೇಮಾಳ ಪತ್ರ, ಹ್ಮ್ ಪ್ರೇಮ ಎಂಬವಳ ಪ್ರೇಮ ಪತ್ರವೋ? ಅದು ನನಗಷ್ಟು ಗೊತ್ತಾಗಿದೆ. ಹೌದಾ? ಏನು ಬರೆದಿದ್ದಾರೋ ಏನೋ. ಸ್ವಾತಿ ವರ್ಷದ ಹನಿಗೆ ಹ. ಕಡಲಾಂತರಾಳದಲ್ಲಿ ಕಾತರಿಸಿ ಕಾಯುತ್ತಿದೆ ಚಿಪ್ಪು. ಚಿಪ್ಪು ಅಂದ್ರೆ ಕಡೆಯಲ್ಲಿ ಚಿಪ್ಪು. ನನ್ಗೆ ಗೊತ್ತಾಯ್ತು ಒಡೆಯ. ಏನು? ಯಾರೋ ನೌಕೆಯಲ್ಲಿ ಬಿಡಾರದ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗ್ಬೇಕಿದ್ರೆ ಗಾಳಿ ಹೊಡೆದು ಹ. ನೌಕೆ ಮಗ್ಗಿ ಬಿತ್ತು. ಹ. ಅದ್ರಲ್ಲಿ ಒಂದು ಚಿಪ್ಪಕ್ಕೆ ಆಗೋ ಬಿದ್ಕೊಂಡಿದೆ ಅಂತ ಹೇಳುದ, ಒಂದು ಚಿಪ್ಪಿನ ವಿಷಯ ಎಲ್ಲ ಹೇಳುದ. ಅದು ಕರ್ಟ ಚಿಪ್ಪು, ಹ? ಕಪ್ಪೆ ಚಿಪ್ಪು ಆಗುದಿಲ್ಲ ಅದು. ಹೌದಾ? ಸ್ವಾತಿಯ ಮಳೆ ಹನಿಗಾಗಿ ಕಾಯುತ್ತಿರುವುದು ಕಪ್ಪೆಯ ಚಿಪ್ಪು. ಚಿಪ್ಪೆ ಆ ಕಪ್ಪು. ಮಳೆ ಹನಿ ಕಪ್ಪೆಯ ಚಿಪ್ಪು ಅನ್ನೋ ಇಲ್ವಾ? ಹೌದೌದು. ಆ ಸ್ವಾತಿಯ ಮಳೆ ಬಿದ್ದ ವಿನಃ ಹ. ಆ ಚಿಪ್ಪಿನಲ್ಲಿ ಮುತ್ತಾಗುವುದಿಲ್ಲ. ಸ್ವಾತಿ ಮಳೆ ಬೀಳ್ಬೇಕು, ಮುತ್ತಿನಲ್ಲಿ ಚಿಪ್ಪಾಗಬೇಕು. ಚಿಪ್ಪಿನಲ್ಲಿ ಮುತ್ತಾಗಬೇಕು. ಹ, 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 ಹ. ಅದಕ್ಕಾಗಿ ಚಿಪ್ಪು ಬಾಯಿ ತೆರೆದು ಕಾಯುತ್ತಾ ಇದೆ ಸ್ವಾತಿಯ ಹನಿಗಾಗಿ. ಮುಂದೆ ಬಾನಿನಲ್ಲಿ ಮೇಘಗಳು ಮೇಳೈಪ ವೇಳೆಯಲ್ಲಿ ಆ ನವಿಲು ಗರಿಕೆದರಿ ಕಾಯುತ್ತಿಹುದಿಲ್ಲಿ. ಹ. ಮೋಡಗಳೆಲ್ಲ ಯಾವಾಗ ಬಾನಿನಲ್ಲಿ ಮೇಳೈಸ್ತದೆ ಎನ್ನುವುದನ್ನು ನವಿಲು ಗರಿಕೆದರಿ ಕಾಯ್ತಾ ಇದೆ. ಮೋಡ ಯಾವಾಗ ಆಗ್ತದೆ ಬಾನಿಲಿ ನನ್ನಲ್ಲಿ ಕೇಳಿ. ಹ. ಈ ಹೆಂಗಸರೆಲ್ಲ ಒಲೆಗೆ ಕಟ್ಟಿಗೆಯನ್ನು ತುರುಕಿಸುವುದಿಲ್ವಾ? ಹಾಗೆ ಕೆಲವು ಹೊಗೆ ಹೋದದ್ದೆಲ್ಲ ಸೇರಿ ಆಕಾಶದಲ್ಲಿ ಮೋಡ ಆಗುದು. ಅದು ಬೇಗ ಮೋಡ ಆಗ್ಬೇಕು ಅಂದ್ರೆ ಎಲ್ಲ ಹಸಿ ಕಟ್ಟಿಗೆ ಹಾಕ್ಬೇಕು ಒಡಿಯ. ನಿನ್ನ ತಲೆ ಒಳಗೊಂದು ಪೂರ್ತಿ ಅದೇ ತುಂಬಿಕೊಂಡಿದೆ ಅಂತ ಆಯ್ತು. ಯಾಕೆ? ಏನು ಮೋಡಕ್ಕೂ ಆ ಹೊಗೆಗೂ ಸಂಬಂಧ ಉಂಟೇನು? ಇಲ್ವಾ? ಅದು ಇಲ್ಲವೇ ಇಲ್ಲ. ಮೋಡ ಹೇಗೆ? ಸಮುದ್ರದ ನೀರು ಸೂರ್ಯನ ಸಹಾಯದಿಂದ ಆವಿಯಾಗಿ ಮೇಲೆ ಹೋಗಿ ಪರ್ಜನ್ಯನ ಸಹಾಯದಿಂದ ಮಳೆ ಆಗಿ ಬೀಳ್ತದೆ. ಅದಕ್ಕಾಗಿ ಆ ಮೋಡಕ್ಕಾಗಿ ನವಿಲು ಕಾಯ್ತದೆ. ಆ. ಏಯ್, ಕಾವ್ಯ ಶೈಲಿಯಲ್ಲಿ ಉತ್ತರ ಪ್ರಶ್ನೆ ಬರೆದಿದ್ದಾಳೆ. ಆ. ಈಗ ಏನಗೈಯಲಿ? ಹರಿದು ಬಿಸಾಕಿ. ಏನನೆಸಗಲಿ? ಈ ಪ್ರೇಮ ಪತ್ರ ಎಲ್ಲ ಇಟ್ಕೊಳ್ಬಾರ್ದು, ಹರಿದು ಬಿಸಾಕಿ. ಅವಳು ಕೇಳ್ತಾ ಇದ್ದಾಳೋ ಏನನೆಸಗಲಿ ಅಂತ? ಅವಳು ಬರ್ದದ್ದ? ಹೌದು. ನೀವೇ ಕೇಳಿದ್ದು ಅಂತ ಮಾಡಿದ್ದು. ಅಲ್ಲಲ್ಲ, ಉತ್ತರವನ್ನು ಕೇಳ್ತಾ ಇದ್ದಾಳೆ. ಹಾ, ಕೊಡಿ ಕೊಡಿ. ಹೇಗೆ ಒಗಟಿನ ರೂಪದಲ್ಲಿ ಪ್ರಶ್ನೆ ಮಾಡಿದ್ದಾಳೋ ಹಾ. ಅಂಥದ್ದೇ ಉತ್ತರವನ್ನು ಬರೆದು ಕಳಿಸಿಕೊಡ್ತೇನೆ. ಆದೀತು. ಬರ್ದಿದ್ದೇನೆ, ನೀನೇ ಕೊಡವು ನನಗೆ. ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ, ಭಟ್ರ ಕತೆ ನಾನು ನೋಡ್ಕೊಳ್ತೇನೆ. ಹಾ. ನಮಸ್ಕಾರ ಸ್ವಾಮಿ ಬ್ರಾಹ್ಮಣರು. ಹಾ. ಇಲ್ಲಿ ಬನ್ನಿ. ಬಂದೆ. ಈ ಲೇಖನ ತಕ್ಕೊಳ್ಳಿ. ಆಯ್ತು. ಆ ಲೇಖನ ಬರೆದಿರ್ಪೆ, ಆ ಬಾಲೆಗೆ ನೀವು ಕೊರ್ಪುದು. ಹಾ ಆ? ಹಾ ಹೋಗ್ ಬನ್ನಿ. ಆಯ್ತು, ಬರ್ತೀರಲ್ಲ? ಬರ್ತೇನೆ. ಆ? ಆ. ಅಲ್ಲ, ಆ. ಗಂಡಂತರೂ ಆಯ್ತಲ್ಲ ಈಗ. ಅದ್ ನಿಮ್ಗೆ ಆಗ್ತಾ ಇರ್ತದೆ, ಅದಕ್ಕೆ ನಾನೆಂತ ಮಾಡು ಸಾಯುದು? ಅಲ್ಲ, ನಿನ್ನ ಭಾಷೆ ಅರ್ಥವೇ ಆಗುದಿಲ್ವಲ್ಲ ಮರೆ. ಯಾಕೆ? ಹೋಗಿ ಕೊಡಿ ಅಂತ ಹೇಳಿದೆ. ಕೊಡಿ ಅಂತ ಹೇಳಿದ್ನಲ್ಲ. ಹೌದು. ಆದ್ರಿಂದ ಹೋಗಿ ಆಯ್ತು. ಅಷ್ಟು ಉಪಕಾರ ಮಾಡಿ ಸಾಕು. ಆಯ್ತು, ಹೋಗ್ತೇನೆ. ಓ ಸ್ವಾಮಿ, ಓ, ನಿಮ್ಮನ್ನೇ ಕರೆಯುವುದು. ಓ, ಏನು ನಾನು ರಾಜ್ಕುಮಾರಿ? ಲೇಖನ ಕೊಟ್ಟಿದ್ದೇನೆ, ಉತ್ತರ ಬಂತು, ಕೊಡಿ ಇಲ್ಲಿ ಕೈಯಲ್ಲಿ ಉಂಟಲ್ಲ. ತಗೊಳ್ಳಿ ತಗೊಳ್ಳಿ. ಹಾ, ಹಾ. ಆದೀತು, ನೀವು ಆ ಕಡೆಗೆ ಹೋಗಿ ಕೊಡ್ತೇನೆ ಅಂತ ಹೇಳಿ ಕೊಡ್ತಾರೆ. ಆಯ್ತು. ಹಾ, ನೋಡ್ತೇನೆ ಏನು ಬರೆದಿದ್ದಾರೆ, ಏನು ಉತ್ತರಿಸಿದ್ದಾರೆ ಅಂತ. ಕಾತರಿಸಿ ಗಾಯುತ್ತಲಿ ಆ ಚಿಪ್ಪು ಇರಲಿ, ಕಾತರಿಸಿ ಗಾಯುತ್ತಲೆ ಆ ಚಿಪ್ಪು ಇರಲೊಮ್ಮೆ, ಪ್ರೀತಿಯಲಿ ವರ್ಷಧಾರೆಯದು ಸುರಿಯುವುದು, ಆ ನವಿಲು ಗರಿಗೆ ದರಿ ನಲಿಯಲ್ಗೆ ಬಯಸಿ, ಬಾನಿನಲ್ಲಿ ಮೇಘಗಳು ಮೇಳೈಸಿ ಬಹವು, ಕಾಯುತ್ತಿರು ನೀನು. ಕಾವ್ಯ ರೂಪದ ಪ್ರಶ್ನೆಗೆ ಇದೆ ಕಾವ್ಯ ಭಾಷೆಯಲ್ಲಿ ಉತ್ತರಿಸಿದ್ದಾರೆ. ಹಾಗಿದ್ರೆ ಇವರು ನನ್ನ ಮಯೂರ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಕಾಲದ ನಿರೀಕ್ಷೆಯಲ್ಲಿ ಇರಬೇಕೆಂಬುದಾಗಿ ಲೇಖನದಲ್ಲಿ ಬರೆದು ಕಳುಹಿಕೊಟ್ಟಿದ್ದಾರೆ. ಅಮ್ಮ ಕಾಮಾಕ್ಷಿ ದೇವಿ, ಆದಷ್ಟು ಬೇಗ ಅಂತಹ ಕಾಲ ನನ್ನ ಪಾಲಿಗೆ ಬರಲಿ ಅಂತ ಬೇಡಿಕೊಳ್ಳುವುದೊಂದು ಬಿಟ್ರೆ ಇನ್ ಯಾವ ದಾರಿಯೂ ಇಲ್ಲ. ತಾಯಿ ಕಾಪಾಡು ಕಾಪಾಡು. ಸ್ವಾಮಿ, ಇನ್ನು ನನಗೆ ನಿರಾತಂಕ ನೋಡಿ. ಅವ ನೀಲಕಂಠಗುಪ್ತನೋ ಅಲ್ಲ ಮಯೂರನೋ ಎನ್ನುವುದಾಗಿ ತಿಳಿಯುವುದಕ್ಕಾಗಿ ಕೇಶವ ಭಟ್ರನ್ನು ಕಳಿಸಿಕೊಟ್ಟಿದ್ದೇನೆ. ವರ್ತಮಾನ ಬಂದು ತಿಳಿಸಿದ್ದಾರೆ, ಅವ ನೀಲಕಂಠಗುಪ್ತನೇ ಸರಿ ಎನ್ನುವುದಾಗಿ. ಈಗ ನನ್ನ ಅಪ್ಪನಿಗೊಂದು ಲೇಖನವನ್ನು ಕಳಿಸಿಕೊಡ್ತೇನೆ, ತಂಗಿಯನ್ನು ಜೊತೆಯಲ್ಲಿ ಕಳಿಸಿಕೊಡ್ತೇನೆ. ಅವಳಿಗೆ ಯೋಗ್ಯ ವರನನ್ನು ನಿಶ್ಚಯಿಸಿ ಮದುವೆಯನ್ನ ಮಾಡಿ ಎನ್ನುವುದಾಗಿ. ಯಾರೋ ದೊಂಬರಾಟದವರು ಬಂದಿದ್ದಾರಂತಲ್ಲ, ಬರ್ಲಿ ಕೇಳಿ. ದೊಂಬರ ಆಟ ನೋಡಿ, ದೊಂಬರ ಆಟ ನೋಡಿ, ದೊಂಬರ ಹಾಡ ಕೇಳಿ, ದೊಂಬರ ಮಾತ ಕೇಳಿರಣ್ಣು, ಹೇ ದೊಂಬರ ಮಾತ ಕೇಳಿರಣ್ಣು. ದೊಂಬರ ಆಟ ನೋಡಿ, ದೊಂಬರ ಹಾಡ ಕೇಳಿ, ಕದಂಬರ ಆಟ ನೋಡಿ, ಕದಂಬರ ಹಾಡ ಕೇಳಿ, ಕನ್ನಡ ನಾಡಿನಿಂದ ಬಂದೇವಣ್ಣು, ಹೇ ದೊಂಬರ ಆಟ ನೋಡಿ, ದೊಂಬರ ಹಾಡ ಕೇಳಿ, ದೊಂಬರ ಮಾತ ಕೇಳಿರಣ್ಣು, ನಾವು ಕನ್ನಡ ನಾಡಿನಿಂದ ಬಂದೇವಣ್ಣು.
ಯಾರು ನೀವಲ್ಲ? ನಾವು ಡೊಂಬ್ರವರು. ಇನ್ನೇನು ಮಾಡ್ಲಿಕ್ಕೂ ಆಗುವುದಿಲ್ಲ ವಿಷ್ಣುಗೋಪ. ಇತ್ತ ನೋಡು. ಮಯೂರ. ಹಾ, ಮಯೂರ ಶರ್ಮ ಮಯೂರ ವರ್ಮ ಕದಂಬ ಕುಲದ ಕುಡಿ ನಾನೇ. ನಿನ್ನನ್ನು ನೇರವಾಗಿ ಎದುರಿಸಿದ್ದೆ, ಹೀಗೆ ವಂದಿಸಿದ್ದೇನೆ. ಯಾಕೆ ಗೊತ್ತೇ? ಯಾಕೆ? ಇದು ನಿನ್ನಣ್ಣ ನೀಡಿದ ನಿರ್ದೇಶನ ನನಗೆ. ಶಾಂತಿಯಿಂದಲೇ ನಿನ್ನತಾದ ಬನವಾಸಿಯನ್ನು ಪಡೆ ಎಂದು. ಬಿಡುವುದಿಲ್ಲ. ನೀನು ನಮ್ಮ ಸೆರೆಯಾಳಾಗಿದ್ದೀಯೆ ಎನ್ನುವುದನ್ನ ಲೇಖನ ಮುಖಾಂತರ ನಿನ್ನಪ್ಪನಿಗೆ ಬರೆದು ಕಳಿಸ್ತೇನೆ. ಶಾಂತಿಯೋ ಸಂಗ್ರಾಮವೋ ನಿರ್ಧಾರ ವರದಾನದಿಯ ತಡದಲ್ಲಿ ನೋಡೋಣ. ವಾಜಿಸುತ್ತಾಳೆ ಕರವ ಕಂಡು ಕಿಡಿಕಿಡಿಯಾಗಿ ಭೂಮ. ಏನಿದು? ಲೇಖನವನ್ನ ವಾಚಿಸಿ ಅರ್ಥ ಮಾಡಿಕೊಂಡೆ. ಸಂಧಿಯಂತೆ ಈ ನನ್ನ ಬದ್ಧ ಶತ್ರುಗಳಲ್ಲಿ ಸಂಧಾನವೇ ಸಲ್ಲದು, ಸಂಗ್ರಾಮವೇ ಆಗಲಿ. ಪಲ್ಲವ ಸಮ್ರಾಟರೇ, ಏನು? ಒಮ್ಮೆ ಕಣ್ಣರಳಿಸಿ ನೋಡಿ ನನ್ನದ್ದಾದ ಸೇನೆ ಎಷ್ಟು ಬಲಗೊಂಡಿದೆ ಎಂದು. ಆದರೂ ಅವರನ್ನೆಲ್ಲ ಹಿಂದಿರಿಸಿ ನಾನೊಬ್ಬನೇ ಮುಂದೆ ಬಂದಿದ್ದೇನೆ. ಯಾಕೆ ಗೊತ್ತೇ? ಏನು? ನನಗಂತೂ ಮನೆಗೊಬ್ಬ ವೀರ ಯೋಧನನ್ನು ಯುದ್ಧ ಕ್ಷೇತ್ರದಲ್ಲಿ ಬಲಿ ಕೊಟ್ಟು ಮನೆ ಮನೆಗೂ ಎಳ್ಳಿನ ಹಬ್ಬ ಆಚರಿಸುವುದಕ್ಕೆ ಇಷ್ಟ ಇಲ್ಲ. ಏನಿದ್ದರೂ ದ್ವೇಷ ಇರುವುದು ನಿಮಗೂ ನನಗೂ, ನಮ್ಮಿಬ್ಬರಲ್ಲಿ ಇತ್ಯರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಬಂದಿದ್ದೇನೆ. ಈಗಲೂ ಕಾಲ ಮೆಂಚಿಲಿಲ್ಲ. ಸಂಧಾನವ ಸಂಗ್ರಾಮವೋ ಹೇಳಿ. ಸಂಗ್ರಾಮ ಅಲ್ಲದೆ ಸಂಧಾನಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಇತ್ಯರ್ಥ ಮಾಡ್ತೇನೆ, ಬನ್ನಿ. ಗುರುದೇವ, ನಿಮ್ಮ ಮಾತನ್ನು ಧಿಕ್ಕರಿಸಿ ದುಡುಕಿದೆ, ನನ್ನನ್ನು ಕ್ಷಮಿಸಿ. ಸಾಕು ಸ್ವಾಮಿ, ಇನ್ನು ನೀವು ಮುಂದುವರಿಯುವುದು ಬೇಡ. ಕೊನೆಗೂ ಯುದ್ಧದಲ್ಲಿ ನೀವು ಗೆದ್ದು ಬಿಟ್ರಿ, ನನ್ನ ಹೃದಯವನ್ನೇ ನೀವು ಕದ್ದು ಬಿಟ್ರಿ. ಎಂತಹ ಪ್ರೀತಿ ವಿಶ್ವಾಸದಿಂದ ಇಂತಹ ಸಾಧನೆಯನ್ನು ಮಾಡಿ ತೋರಿಸಿದವರು ನೀವು. ನಿಮ್ಮ ಎತ್ತರವಾದಂತಹ ವ್ಯಕ್ತಿತ್ವದ ಮುಂದೆ ನಾನೇ ಈ ಸಮಯದಲ್ಲಿ ಕುಬ್ಜನಾಗ್ತಾ ಇದ್ದೇನೆ. ಯಾಕೆಂದ್ರೆ ಯುದ್ಧ ಬೇಡ ಅಂತ ಹೇಳಿದವ ನಾನು. ಆದ್ರೆ ನನ್ನಪ್ಪನೇ ಯುದ್ಧಕ್ಕೆ ಬಂದ್ರಲ್ಲ, ಏನ್ ಮಾಡೋಣ ಹೇಳಿ. ಎಷ್ಟು ಬೇಡ ಅಂತ ಹೇಳಿದ್ರು ಅವರು ಕೇಳಲಿಲ್ಲ. ಬಂದಿವತ್ತು ಸೋತು ಶರಣಾಗಿದ್ದಾರೆ. ನನ್ನಪ್ಪ ಅಂದ್ರೆ ಏನು, ತಮಿಳರಂದ್ರೆ ಏನು, ತೆಲುಗರಂದ್ರೆ ಏನು, ಸಹೃದಯಗಳಾದಂತಹ ಕನ್ನಡಿಗರ ಎದುರು ಎಂತವರು ಶರಣಾಗಬೇಕಾಗ್ತದೆ. ಪ್ರೀತಿ, ವಾತ್ಸಲ್ಯ, ತಾಳ್ಮೆ, ಕರುಣೆ ಎಲ್ಲವನ್ನು ತುಂಬಿಕೊಂಡಿರುವಂತಹ ಪ್ರತಿಯೊಬ್ಬ ಕನ್ನಡಿಗನು ಒಂದೊಂದು ದೇವಾಲಯವಿದ್ದ ಹಾಗೆ. ಅವನೆದುರು ಎಂತವರು ತಲೆಬಾಗಬೇಕಾಗ್ತದೆ. ಆದ್ರೆ ಅದೇ ಕನ್ನಡಿಗರ ತಾಳ್ಮೆಯನ್ನು ದೌರ್ಬಲ್ಯ ಅಂತ ತಿಳ್ಕೊಂಡು ಅವರನ್ನು ಕೆಳಕುವುದಕ್ಕೆ ಬಂದ್ರೆ ಸಿಡಿದಂತಹ ಪ್ರತಿಯೊಬ್ಬ ಕನ್ನಡಿಗನು ಒಬ್ಬೊಬ್ಬ ಗಂಡುಗಲಿಯಾಗಿ ಮೆರೆದಾಡ್ತಾನೆ ಎನ್ನುವುದಕ್ಕೆ ಸಾಕ್ಷಿಯೇ ನೀವು. ನಾಳೆ ಯಾರಾದ್ರೂ ಕೇಳಬಹುದು, ಹೊಡಿಲಿಲ್ಲ, ಕಡಿಲಿಲ್ಲ, ಕೊಚ್ಚಲಿಲ್ಲ, ಇವರಿಗೆ ಗಂಡುಗಲಿ ಮಯೂರು ಅಂತ ಹೆಸರಿಟ್ಟದ್ದು ಯಾರು ಅಂತ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಈ ದಾರಿ ಬದಿಯಲ್ಲಿ ಹೋಗುವವರು ಇಬ್ರು ಹೊಡೆದಾಟ ಮಾಡ್ಕೊಳ್ತಾರೆ, ಗಟ್ಟಿದ್ದವಾಗ ಗೆಲ್ತಾರೆ. ಅವನನ್ನು ಗಂಡು ಅಂತ ಕರಿಬಾರದು, ಕರೆಯುವುದಾದ್ರೆ ಅವನನ್ನು ಗುಂಡ ಅಂತ ಕರಿಬೇಕು. ಆದ್ರೆ ಪ್ರೀತಿ ವಿಶ್ವಾಸದಿಂದ ಇಂತಹ ಸಾಧನೆಯನ್ನು ಮಾಡಿ ಗಂಡುಗಲಿ ಏನು ಮಯೂರ ಎನ್ನುವ ನಿಮ್ಮ ಹೆಸರನ್ನು ಸಾರ್ಥಕಪಡಿಸಿಕೊಂಡ್ರೆ. ಆದ್ರೆ ಒಂದು ಮಾತು, ಮುಂದೆ ಪಲ್ಲವ ಕದಂಬರಲ್ಲಿ ಯಾವ ಕಾರಣಕ್ಕೂ ಕಲಹ ಬರಬಾರದು. ಪಲ್ಲವ ಕದಂಬರ ಒಂದಾಗಿ ಬನವೋತ್ಸವದಲ್ಲಿ ಕದಂಬೋತ್ಸವವನ್ನು ಆಚರಿಸಬೇಕು ಅಂತ ಆದ್ರೆ ಅದಕ್ಕಿರ್ಬೋದು ಒಂದೇ ದಾರಿ. ನಮ್ಮ ಈ ಸ್ನೇಹ ಎನ್ನುವುದು ಸಂಬಂಧವಾಗಿ ಮಾರ್ಪಾಡಾಗಬೇಕು. ನನ್ನ ಮುದ್ದಿನ ತಂಗಿಯಾದಂತಹ ಪ್ರೇಮ ನಿಮ್ಮನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದಾಳೆ. ಅವಳನ್ನು ಮದುವೆಯಾಗಿ ನಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಬೇಕು ಸ್ವಾಮಿ. ಯುವರಾಜರೇ, ನಿಮ್ಮ ತಂಗಿ ನನ್ನನ್ನು ಪ್ರೇಮಿಸಿದ್ದಾಳೆ, ನೀವು ಅದನ್ನ ಅನುಮೋದಿಸಿದ್ದೀರಿ. ನಾನು ಅರ್ಧಂಬರ್ಧ ಒಪ್ಪಿದ್ದೇನೆ ಅಷ್ಟೇ. ಯಾಕೆ? ನಿಮ್ಮ ತಂದೆ ಒಪ್ಪಲಿಲ್ಲಲ್ಲ. ಅಪ್ಪ ಇನ್ನೇನು ಹೇಳ್ತಾರೆ? ಮಯೂರ, ಈಗ ನನಗೆ ಸಂಪೂರ್ಣ ಒಂದು ನಿರ್ಣಯಕ್ಕೆ ಬರುವ ಅವಕಾಶ ಸಿಕ್ಕಿತು. ನನ್ನ ಕರಳಿನ ಕುಡಿಯಾದಂತಹ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಅವಳ ಕರ ಹಿಡಿದು ಉದ್ಧರಿಸಬೇಕು. ಆಗ್ಲಿ, ಮದುವೆ ಆಗುವುದಾದ್ರೆ ಈಗ ಅಲ್ಲ, ಚೈತ್ರ ಬಹುಳ ಪಂಚಮಿಯ ದಿನದಂದು ಮದುವೆ. ಆದ್ರೆ ನನ್ನದ್ದಾದ ಬನವಾಸಿಯ ಪೀಠಾರೋಹಣ ನಾನು ಮಾಡಬೇಕು. ಯಾವಾಗ ಗೊತ್ತೇ? ವೈಶಾಖ ಶುದ್ಧ ದಶಮಿಯಂದು ಪಟ್ಟ ಏರ್ತೇನೆ. ಅದೇ ಶುಭ ದಿನದಂದು ಪಲ್ಲವರು ಕದಂಬರು ಒಟ್ಟಾಗಿ ಬನವಾಸಿಯಲ್ಲಿ ಕದಂಬೋತ್ಸವವನ್ನು ಆಚರಿಸೋಣ. ನೋಡಿ, ನಿಮ್ಮದ್ದಾದ ಸಿಂಹಧ್ವಜವನ್ನ ಇಳಿಸಿದ್ದೇನೆ. ಹಾಗಿದ್ರೆ ನಿಮ್ಮ ಹನುಮಧ್ವಜ ಮೇಲೆ ಹಾರಲಿ. ಮುಗಿಲಿಗೇರಿತು ವರ ಕದಂಬರ ಹನುಮಧ್ವಜವು ಉದಯವಾದನು ರವಿಯು ಬನವಾಸಿ ಬಾನಿನಲಿ ಕದನಗಲಿ ಮಯೂರ ಎಂಬ ಬೆಸರಿನಲಿ ಉದಯವಾದನು ರವಿಯು ಬನವಾಸಿ ಬಾನಿನಲಿ ಕದನ ಕಲಿ ವರಮಯೂರ ಎಂಬ ಹೆಸರಿನಲಿ ಕನ್ನಡಾಂಬೆಯ ಕುವರ ಈಶ ಭಟ್ಟರ ತರಳ ಕನ್ನಡಾಂಬೆಯ
ಈಶ ಭಟ್ಟರ ತರಳ ಚೆನ್ನ ಮಧುಜೇಶ್ವರನ ಕೃಪೆ ಹೊಂದುತ್ತ ಚೆನ್ನ ಮಧುಜೇಶ್ವರನ ಕೃಪೆ ಹೊಂದುತ್ತ ಪಲ್ಲವರ ಸೊಲ್ಲನ್ನು ಶಾಂತಿಯಿಂದಲೇ ಅಳಿಸಿ ಪಲ್ಲವರ ಸೊಲ್ಲನ್ನು ಶಾಂತಿಯಿಂದಲೇ ಅಳಿಸಿ ನಲ್ಲೆ ಪ್ರೇಮಾವತಿಯ ನಲ್ಮೆಯೂ ಒರಿಸಿ ನಲ್ಲೆ ಪ್ರೇಮಾವತಿಯ ನಲ್ಮೆಯೂ ಒರಿಸಿ ಬಾರಿಸಿದ ಕನ್ನಡದ ಡಿಂಡಿಮವ ನಾಡಿನೊಳು ಬಾರಿಸಿದ ಕನ್ನಡದ ಡಿಂಡಿಮವ ನಾಡಿನೊಳು ಹಾರಿಸುತ್ತ ಹನುಮಧ್ವಜವನು ಬಾನಿನಲಿ ಹಾರಿಸಿದ ಹನುಮದ ಧ್ವಜವನ್ನು ಬಾನಿನಲಿ ಬಾನಿನಲಿ ಉದಯವಾದನು ರವಿಯು ಬನವಾಸಿ ಬಾನಿನಲಿ ಕದನ ಕಲಿ ಮಯೂರನೆಂಬ ಹೆಸರಿನಲಿ ವಿಸ್ತಾರದ ಕನ್ನಡದ ಮೊದಲ ದೊರೆ ತಾನೆನಿಸಿ ವಿಸ್ತಾರದ ಕನ್ನಡದ ಮೊದಲ ದೊರೆ ತಾನೆನಿಸಿ ಬಿತ್ತರಿಸಿ ಕನ್ನಡದ ಕೀರ್ತಿ ಕಿರಣವ ಮೆರೆಸಿ ಮಂಗಳವು ಜಗ ಕಾಯ್ದ ಮಧುಕೇಶ್ವರನ ದಯದಿ ಮಂಗಳವು ಜಗ ಕಾಯ್ದ ಮಧುಕೇಶ್ವರನ ದಯದಿ ಮಂಗಳದ ಬೆಳಗಿಂದ ನಾಡೆಲ್ಲ ಬೆಳಕಾಯ್ತು ಕನ್ನಡದ ನಾಡೆಲ್ಲ ಬೆಳಕಾಯ್ತು ಕನ್ನಡದ ನಾಡೆಲ್ಲ ಬೆಳಕಾಯ್ತು ಉದಯವಾದನು ರವಿಯು ಬನವಾಸಿ ಬಾನಿನಲಿ ಕದನ ಕಲಿ ಮಯೂರನೆಂಬ ಅಭಿಧಾನದಲ್ಲಿ ಕದನ ಕಲಿ ಮಯೂರ ಎಂಬ ಅಭಿಧಾನದಲ್ಲಿ ಮಯೂರನೆಂಬ ಅಭಿಧಾನದಲ್ಲಿ ಮಂಗಲ ಜಯ ಜಯ ಕನ್ನಡಾಂಬೆಗೆ ಮಂಗಲ ಜಯ ಜಯ ಕನ್ನಡ ಮೂರ್ತಿಗೆ ಮಂಗಲ ಜಯ ಜಯ ಕನ್ನಡ ಕುವರಗೆ ಮಂಗಲ ವರ ಕದಂಬ ವಂಶರತುನಗೆ ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ಮಂಗಲಂ ಭಗವಾನ್ ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ